Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ತರಗತಿ ಸರ್. ವಿಶೇಷ ಏನ್ ಸರ್ ನೋಡಿ, ನವೋದಯದಲ್ಲಿ ಸೆಲೆಕ್ಷನ್ ಆಗ್ಬೇಕಾದ್ರೆ ಇನ್ನು ಮುಂದೆ ನಾವು ಇನ್ನೊಂದು ಟಾಪಿಕ್ ಓದ್ಬೇಕು ಸರ್, ಇನ್ನೊಂದು ಬುಕ್ಸ್ ನೇ ಓದ್ಬೇಕು ಸರ್, ಇನ್ನೊಂದು ವಿಷಯನ ತಿಳ್ಕೊಬೇಕಾಗತ್ತೆ. ನೋಡಿ, ನವೋದಯದಲ್ಲಿ ಕೇವಲ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಇತ್ತು ಪುಟ ಇಷ್ಟು ದಿನ, ಹೌದಲ್ವಾ? ಮೂರೇ ಪಾರ್ಟ್ ಇತ್ತು. ಈಗ ಇನ್ನೊಂದು ಸಬ್ಜೆಕ್ಟ್ ಬಂದಿದೆ EVS ಅಂತ. ಮೆಂಟಲ್ ಎಬಿಲಿಟಿ 50 ಮಾರ್ಕ್ಸ್ ಇತ್ತಲ್ಲ, ಕಾಟ್ 25 ಮಾರ್ಕ್ಸ್ ಮೆಂಟಲ್ ಎಬಿಲಿಟಿ, 25 ಮಾರ್ಕ್ಸ್ EVS. ಸರ್ EVS ಹೌದು ಸರ್, ಭಯಂಕರ, ನನ್ನ ಪ್ರಕಾರ ಬಹಳ ಖುಷಿ ಪಡೋ ವಿಚಾರನೇ. ಯಾಕಂದ್ರೆ EVS ಅಲ್ಲಿ ಈಸಿಯಾಗಿ ಮಾರ್ಕ್ಸ್ ತಗೋಬಹುದು, ಬಟ್ ಇದು ಬಹಳ ಇಂಪಾರ್ಟೆಂಟ್. ಹೆಂಗೆ ಸರ್ ಅಂದ್ರೆ, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ. ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು ಮೊದಲು, ಆಮೇಲೆ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ, ಖಂಡಿತ ಸಕ್ಸಸ್ ಆಗತ್ತೆ. ನೋಡ್ರಿ, ಒಂದ್ ಹೇಳ್ತೀನಿ, ಕಷ್ಟ ಆದ್ರೆ ನಿಮಗಲ್ಲ ಎಲ್ರಿಗೂ ಕಷ್ಟನೇ, ಈಸಿ ಆದ್ರೆ ಎಲ್ರಿಗೂ ಈಸಿನೇ, ಬಿಟ್ ಕೊಡಂಗಿಲ್ಲ. ಅದ್ರಲ್ಲಿ ಯಾರು ಒಂಚೂರು ಚೆನ್ನಾಗಿ ಮಾಡ್ತಿರೋ ಅವ್ರು ಮಾತ್ರ ಸಕ್ಸಸ್ ಆಗ್ತೀರಾ. ಹಾಗಾದ್ರೆ ಬರ್ರಿ, EVS ಅಲ್ಲೇ ಅತಿ ಇಂಪಾರ್ಟೆಂಟ್ ಆದ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ವಾಟರ್ ಸೈಕಲ್, ಜಲಚಕ್ರ. ಯಾವ ಸೈಕಲ್? ಹರ್ಕುಲಸ್, ಅಟ್ಲಾಸ್ ಅಲ್ಲ ಸರ್, ಇದು ವಾಟರ್ ಸೈಕಲ್. ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಅನ್ಕಳಿಬಿಟ್ಟ, ಪಕ್ಕಾ ಕೊಡ್ತಾರೆ. ಹಾಗಾದ್ರೆ ಇದನ್ನ ನಾವು ತಿಳ್ಕೊಬೇಕಲ್ವಾ? ಹೆಂಗೆ ಸರ್, ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ಬೋದು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ಸರ್, ಅದನ್ನ ಇವತ್ತು ನಾನು ಹೇಳ್ಬಿಡ್ತೀನ. ಎಕ್ಸೈಸ್ ಬುಕ್ಸ್ ಪೆನ್ನ ತಗೊಂಡ್ ಕುತ್ಕೊಂಡ ಬರ್ಕಳಿ ಬಿಟ್ಟ, ಸೂಪರ್ ಆಗಿರುತ್ತೆ. ಫಿಕ್ಸ್ ಒಂದು ಕ್ವಶನ್. ಓಕೆ, ರೆಡಿ? ಎಸ್. ಹಾಗಾದ್ರೆ ಸುಮ್ನೆ ಕತೆ ಕೇಳ್ದಂಗೆ ಕೇಳಬಾರ್ದು. ಓಕೆ, ಬುಕ್ಸ್ ತಗೊಂಡ ಅಥವಾ ನಮ್ಮ ನೋಟ್ ಬುಕ್ ಇರುತ್ತಲ್ಲ ಅದನ್ನ ತಗೊಂಡು ಪೆನ್ ತಗೊಂಡು ಕುತ್ಕೊಂಡು ಬರ್ಕೋಬೇಕು ಪುಟ. ಎಸ್. ಹಾಗಾದ್ರೆ ಬರ್ರಿ, ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ, ದಿ ವಾಟರ್ ಸೈಕಲ್ ಅಂದ್ರೆ ವರ್ರಿ ವಾಟರಿಗೆ ಬರೋಣ. ಫಸ್ಟ್ ವಾಟರ್ ಅಂದ್ರೆ ನೀರು ಸರ್. ವಾಟರ್ ಅಂದ್ರೆ ನೀರು ಸರ್. ಸರ್, ನೀರು ಯಾವ್ದ್ರಿಂದ ಆಗಿದೆ ಸರ್? ನೀರು ಯಾವ್ದ್ರಿಂದ ಆಗಿದೆ ಹೇಳಿ? ಈಗ ಒಂದು ಜ್ಯೂಸ್ ಮಾಡ್ತೀವಿ ಪುಟ, ಯಾವ ಜ್ಯೂಸ್? ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್, ಆಪಲ್ ಜ್ಯೂಸ್. ಅದ್ರೊಳಗೆ ಏನೇನೋ ಹಾಕ್ತಿವಲ್ವಾ? ಆಪಲ್ ಜ್ಯೂಸ್ ಅಲ್ಲಿ ಹಾಲು ಹಾಕ್ತಿವಿ, ಅದ್ರೊಳಗೆ ಹಾಲು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಮಿಕ್ಸಲ್ ಗುರ್ರ ಅಂತ ಕೊಟ್ಟು ಬಿಡ್ತಾರೆ. ಆದ್ರೆ ವಾಟರ್ ಹೆಂಗ್ ಕ್ರಿಯೇಟ್ ಆಗಿದೆ? ವಾಟರ್ ನ ಬಗ್ಗೆ ನಾವು ತಿಳ್ಕೊಳೋದಾದ್ರೆ ಪುಟ, ವಾಟರ್ ನಲ್ಲಿ 2% ಆಫ್ ಹೈಡ್ರೋಜನ್, 1% ಆಫ್ ಆಕ್ಸಿಜನ್ ಇದೆ. ಅದಕ್ಕೆ ಇದನ್ನ ನಾವು H2O ಅಂತ ಕರಿತೀವಿ. ನೀರಿನ ರಾಸಾಯನಿಕ ಸೂತ್ರ H2O. 2% ಆಫ್ ಹೈಡ್ರೋಜನ್ ಇಷ್ಟು O ಅಂತ ಅನುಪಾತದಲ್ಲಿ ಕೇಳಿದ್ರೆ, ಹೈಡ್ರೋಜನ್ 2:1 ಅನುಪಾತ. 2% ಹೈಡ್ರೋಜನ್, 1% ಆಕ್ಸಿಜನ್ ಇಂದ ಆಗಿರೋದೇ ವಾಟರ್. ಈ ವಾಟರ್ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೊಂಡಿನಿ. ಇಲ್ಲ ಸರ್, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಆನ್ಲೈನ್ ಕ್ಲಾಸಸ್ ಅಲ್ಲಿ ಜಾಯಿನ್ ಮಾಡ್ಕೊಳ್ಳಿ, ಬಹಳ ಚಂದ. ಒಂದೊಂದು ಟಾಪಿಕ್ ಬಗ್ಗೆ ಹೇಳ್ಕೊಂತ ಬರ್ತಿದ್ವಿ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇಲ್ಲಿ ಬರ್ರಿ. ನೆಕ್ಸ್ಟ್ ಸರ್, ವಾಟರ್ಸ್ ಅಲ್ಲಿ ಇನ್ನೊಂದು ಚೂರು ಮಾಹಿತಿ ಬೇಕು ಸರ್ ನನಗೆ. ಭೂಮಿಯ ಮೇಲೆ 3 ಸ್ಟೇಜ್, ಒಂದು ಘನ, ಇನ್ನೊಂದು ದ್ರವ, ಇನ್ನೊಂದು ಅನಿಲ ಪುಟ. ಘನ ವಸ್ತು, ದ್ರವ ವಸ್ತು, ಅನಿಲ ವಸ್ತು, ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಸ್ ಅಂತ ಕರಿತೀವಿ ನಾವು ವಸ್ತುಗಳನ್ನ ಡಿವೈಡ್ ಮಾಡ್ಬೇಕಾರೆ. ಹೌದಲ್ವಾ? ನಾವು ವಸ್ತುಗಳನ್ನ ಯಾವ ತರ ಡಿವೈಡ್ ಮಾಡ್ತೀವಿ ಗೊತ್ತಾ? ಕೆಲವೊಂದು ದ್ರವ್ಯ ಅಂತ ಕರಿತೀವಿ, ಮ್ಯಾಟರ್ಸ್, ಅದನ್ನ 3 ಸ್ಟೇಜ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಹೆಂಗೆ? ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಓಕೆ ಸರ್, 3 ಸ್ಟೇಜ್ ಅಲ್ಲಿ ಯಾವ್ದಾರ ಒಂದು ವಸ್ತು ಸಿಗತ್ತೆ ಅಂದ್ರೆ ಅದು ನೀರು. ಹೌದಾ ಸರ್? ಎಸ್ ಸರ್, ಬನ್ನಿ ಈ ಕಡೆ. ಹಾಗಾದ್ರೆ ಬನ್ನಿ, ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ನೀರಿನ 3 ಸ್ಥಿತಿಗಳು ಇದಾವಂತೆ. ಯಾವ್ದು ಸರ್ ಅಂದ್ರೆ ನೋಡಿ, ಫಸ್ಟ್ ಘನ, ಮಂಜುಗೆಡ್ಡೆಯಲ್ಲಿ ಆಗಿರುತ್ತೆ. ಸಾಲಿಡ್, ಐಸ್ ಅಂಡ್ ಸ್ನೋ. ಎಸ್, ಅದು ಘನ ವಸ್ತುನಲ್ಲೂ ಸಿಗತ್ತೆ. ಅದು ದ್ರವ ವಸ್ತು, ನೀರು, ಲಿಕ್ವಿಡ್, ರಿವರು, ನೀರು ರೂಪ, ದ್ರವ ರೂಪದಲ್ಲಿದೆ. ಮೂರನೇದು ಅನಿಲ ರೂಪ, ಯಾವುದು? ಗ್ಯಾಸ್, ವಾಟರ್ ವೇಪರ್. ನೀರಾವಿ ಆಗತ್ತಲ್ವಾ? ಹೌದಲ್ವಾ? ಬಟ್ಟೆ ಒಣಗಿಸಿರ್ತೀರ ನೀರ್ನ, ಬಟ್ಟೆ ಒಣಗ್ಲಿ ಅಂತ ಹೊರಗಾಗ್ತಿವಿ, ಏನಾಗತ್ತೆ? ನೀರು ಏನಾಗುತ್ತೆ? ಜುಯಿ ಅಂತ ಮಾಯವಾಗಿ ಹೋಗ್ಬಿಡುತ್ತೆ ಆಕಾಶಕ್ಕೆ, ಆವಿ ಆಗ್ಬಿಡತ್ತೆ. ಎಸ್, ಅನಿಲ ಸ್ಥಿತಿಯಲ್ಲಿರುತ್ತೆ, ಘನ ಸ್ಥಿತಿಯಲ್ಲಿರುತ್ತೆ, ದ್ರವ ಸ್ಥಿತಿಯಲ್ಲೂ ಇರುತ್ತೆ. 3 ಸ್ಟೇಜ್ ಅಲ್ಲೂ ಇರೋ ಏಕೈಕ ಬ್ಯೂಟಿಫುಲ್ ವಸ್ತು ನಮ್ಮ H2O ಅಂದ್ರೆ ನೀರು. ಹೌದಾ ಸರ್? ಹಾಗಾದ್ರೆ ಮುಂದೆ ಬನ್ನಿ. ಈ ಸ್ಥಿತಿ ಬದಲಾವಣೆಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಅದನ್ನ ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಒಂಚೂರು ಜಲಚಕ್ರದ ಬಗ್ಗೆ, ಇದ್ರ ಬಗ್ಗೆ ಹೇಳ್ಕೊಂತ ಬಂದ್ಬಿಡ್ತೀನಿ ಪುಟ. ನೋಡಿ, ಈ ಭೂಮಿ ಮೇಲೆ ಎಷ್ಟು ವಾಟರ್ ಇದೆ ಅಂದ್ರೆ 100% ವಾಟರ್ ಇದೆ ಅಂತ ತಿಳ್ಕೊಳ್ಳೋಣ. ಈ 100% ಕೂಡ ಕುಡಿಯೋದಕ್ಕೆ, ಬಳಸೋದಕ್ಕೆ ಯೋಗ್ಯವಾಗಿಲ್ಲ ಪುಟ. ಇದರಲ್ಲಿ 97% ಸಾಲ್ಟಿ ವಾಟರ್ ಅಂದ್ರೆ ಉಪ್ಪು ನೀರ್ ಅಂತ ಏನ್ ಕರಿತೀವಿ, ಅದ್ ನಾವು ಬಳಸಕ್ಕೆ ಬರಲ್ಲ. ಅವೆಲ್ಲ ಸಮುದ್ರದಲ್ಲಿ ಇದೆಯಲ್ಲ ಪುಟ, ಆ ನೀರು. ಹಾಗಾಗಿ ಆ ನೀರನ್ನ ನಾವು ಯೂಸ್ ಮಾಡಂಗಿಲ್ಲ.
ನಮಗೆ ಕೇವಲ 3% ಆಫ್ ವಾಟರ್, ಫ್ರೆಶ್ ವಾಟರ್ ಅಥವಾ ಶುದ್ಧ ನೀರು ಅಥವಾ ಕುಡಿಯೋದಕ್ಕೆ ಬಳಸಬಹುದು. ಅಂತ ನೀರು ಭೂಮಿ ಮೇಲೆ ನಮಗೆ ಸಿಗೋದು ಬರೀ 3%. 97% ನೀರನ್ನ ನಾವು ಬಳಸೋದೇ ಇಲ್ಲ. ಎಸ್, ಅದ್ರ ಬಗ್ಗೆ ಹೇಳೋಣ. ಹಾಗಾದ್ರೆ ಈಗ ಇದು ಕೂಡ ಮಾಹಿತಿ ಬಹಳ ಇಂಪಾರ್ಟೆಂಟ್, ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಅದಕ್ಕೆ ಹೇಳಿದ್ದ. ಈಗ ವಾಟರ್ ಸೈಕಲ್ ಮೇಲೆ ಬರೋಣ. ಸರ್, ವಾಟರ್ಸು ಎಲ್ಲೆಲ್ಲಿ ಸಿಗ್ತವೆ ಹೇಳ್ರಿ? ಎಲ್ಲೆಲ್ಲಿ ಇರ್ತವೆ? ಕೆರೆಗಳಲ್ಲಿ ಸರ, ನದಿಗಳಲ್ಲಿ ಸರ. ಎಲ್ಲೆಲ್ಲಿ? ಕೆರೆಗಳಲ್ಲಿ, ನದಿಗಳಲ್ಲಿ, ಹೇಳಿ, ಸಮುದ್ರಗಳಲ್ಲಿ, ಸಾಗರಗಳಲ್ಲಿ ಸ್ಟೋರ್ ಆಗಿರುತ್ತೆ ಸರ್. ನೋಡಿ ಪುಟ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗೋದು ಅಂದ್ರೆ ವಾಟರ್ ಸೈಕಲ್. ಇದೊಂಥರ ಸೈಕಲ್ ಹೊಡಿತಾನೆ ಇರುತ್ತೆ, ನಾನ್ ಸ್ಟಾಪ್ ಸೈಕಲ್ಸ್ ಅಂತ ಕರಿಬಹುದು ನಾವು. ಹಿಂಗೆ ಸರ, ಫಸ್ಟ್ ನೋಡಿ, ಸಮುದ್ರದಿಂದ ನೀರು ಏನಾಗ್ತಿದೆ ಪುಟ? ಆವಿ ಆಗ್ತಿದೆ. ಚಿಕ್ಕ 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 ಹನಿಗಳು ಸಮುದ್ರದ ಸೂರ್ಯನ ಹೀಟಿನಿಂದ ಅದೇನಾಗುತ್ತೆ, ನೀರಿನ ಹವಿಗಳು. ನೋಡಿ, ಫಾರ್ ಎಕ್ಸಾಂಪಲ್, ಒಂದು ಗ್ಲಾಸ್ ನೀರ್, ಲೋಟ ನೀರನ್ನ ಹೊರಗಡೆ ಇಟ್ಟು ಬರ್ರಿ, ಮುಚ್ಚಬೇಡ್ರಿ, ಹಂಗೆ ಇಟ್ಟು ಬರ್ರಿ. ಬೆಳಿಗ್ಗೆ ಇಟ್ಟು ಸಂಜೆ ತಗೊಳ್ರಿ, ಆ ನೀರೆಲ್ಲ ಆವಿಯಾಗಿರುತ್ತೆ. ಎಲ್ಲಿಗೋಯ್ತು? ಅಪ್ಪ ಅಮ್ಮ ನೋಡ್ರಿ, ನೀವು ಬೇಕಾರೆ ಬಟ್ಟೆನ ಒಗೆದ್ಬಿಟ್ಟು ಹೊರಗೆ ನೇತ್ ಹಾಕಿರ್ತಾರೆ. ಸ್ವಲ್ಪ ಹೊತ್ತು, 1-2 ಗಂಟೆ ಇಡ್ಬಿಟ್ರೆ ಆಟೋಮೆಟಿಕ್ ನೀರು ಆವಿಯಾಗಿರುತ್ತೆ. ಆವಿಯಾಗಿರೋ ನೀರೆಲ್ಲ ಇತ್ತು, ಅದು ಆವಿ ಆಗ್ತಾ ಮೇಲ್ ಹೋಗ್ತಾ ಇದೆ. ಎಸ್, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇವಾಪುರೇಷನ್. ಏನಂತ ಕರಿತೀವಿ ಪುಟ? ಆವಿಯಾಗುವಿಕೆ ಅಥವಾ ಇವಾಪುರೇಷನ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಇವಾಪುರೇಷನ್ ಅಂದ್ರೆ ಹೋಗ್ತಾ ಇರೋದು ಮೇಲೆ, ಆವಿಯಾಗುವಿಕೆ ಕನ್ನಡ ಮೀಡಿಯಂವರೆಗಂತೂ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಎಸ್ ಸರ್. ಹಾಗಾದ್ರೆ ನೋಡಿ, ಸೂರ್ಯನು ನದಿ, ಕೆರೆ ಮತ್ತು ಸಮುದ್ರದ ನೀರನ್ನು ಬಿಸಿ ಮಾಡಿ ಆವಿಯಾಗಿ ಮಾರ್ಪಡಿಸಿ ಗಾಳಿಗೆ ಏರಿಸುತ್ತದೆ. ಅದು ಆವಿ ಆದ ತಕ್ಷಣನೇ ಗಾಳಿ ಸುಯ್ ಅಂತ ಎತ್ಕೊಂಡು ಹೋಗ್ಬಿಡುತ್ತೆ ಅದನ್ನ ಮೇಲ್ಗಡೆ, ಹೌದಲ್ವಾ? ಎಸ್ ಸರ್. ಎರಡನೇ ಸ್ಟೇಜಿಗೆ ಬರ್ತೀವಿ ಪುಟ. ಆವಿ ಆದಂತ ನೀರು ಏನಾಯ್ತು, ಹೋಗುತ್ತೆ 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 ಮೇಲೆ ಹೋಗುತ್ತೆ. ಅಲ್ಲಿ ಸ್ವಲ್ಪ ಭೂಮಿಯ ಮಿಟ್ಟು ಸ್ವಲ್ಪ ಮೇಲೆ ಹೋದಂಗೆ ಟೆಂಪರೇಚರ್ ರೈಸ್ ಆಗಲ್ಲ ಪುಟ. ಸುಮಾರು ಹೋಗ್ತಾ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಮೇಲೆ ಹೋಗ್ತಾ ಇದೆ ನೀರು. ಗಾಳಿ ಅಂದ್ರೆ ಆ ನೀರಿನ ಹನಿಗಳು ಹೋಗ್ತಾ 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 ಟೆಂಪರೇಚರ್ ಕಮ್ಮಿ ಆಗ್ಬಿಡುತ್ತೆ. ಒರ್ರೇ ಭಗವಂತ, ಟೆಂಪರೇಚರ್ ಕಡಿಮೆ ಆಗ್ಬಿಡ್ತು ಅಂದ್ರೆ ಅಲ್ಲಿ ಏನಾಗುತ್ತೆ? ಕಂಡೆನ್ಸೇಷನ್, ಘನೀಕರಣ ಆಗ್ಬಿಡುತ್ತೆ. ನೀರಿನ ಹನಿ ಹೀಟ್ ಇಂದ ಅದು ಹನಿಗಳು ಆವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕುಕ್ಕರ್ಸ್ ಅಲ್ಲಿ ಅಥವಾ ನಾವೇನಾದ್ರು ಪ್ಲೇಟ್ ಅನ್ನಾಗಿನ್ನ ಬೇಯಿಸಿದ್ರೆ, ಸಾಂಬಾರ್ ಮಾಡಿದ್ರೆ, ಆ ಮುಚ್ಚಿಬಿಟ್ರೆ ಆ ಪ್ಲೇಟ್ ಮೇಲೆ ಹನಿಗಳು ಬಂದು, ನೀರಿನ ಹನಿಗಳು ಬಂದು ಸ್ಟೋರ್ ಆಗಿರ್ತವೆ. ಆ ಹಬೆ, ಬಿಸಿ ನೀರಿನ ಹವೆ. ನಾವು ಬಿಸಿ ನೀರು ಮಾಡಿದಾಗ ಆ ನೀರು ಕುದೀತಿತ್ತಲ್ಲ, ಅವು ಹಾವಿ ಆಗತ್ತೆ ಅಲ್ವಾ? ಹಾಗೇನೆ ಹಾವಿ ಆದಂತ ನೀರು ಹೀಟಿಂದ ಹಾವಿ ಆಯಿತು. ಮೇಲೆ ಹೋಗ್ತಾ ಹೋಗ್ತಾ ಟೆಂಪರೇಚರ್ ಕಡಿಮೆ ಆದ ತಕ್ಷಣ ಅದೆಲ್ಲ ಹನಿಗಳೆಲ್ಲ ಕೂಡ್ಕೊಂಡ್ಬಿಡ್ತಾವೆ, ಒಂದಕ್ಕೊಂದು ಅಂಟ್ಕಣಕ್ ಹತ್ಕೊಂಡ್ಬಿಡ್ತವೆ. ಅಲ್ಲಿ ಆಗತ್ತೆ ಮೋಡಗಳು. ವಾಟರ್ ವೇಪರ್ ರೈಸಸ್, ಕೂಲ್ಸ್ ಡೌನ್ ಅಂಡ್ ಚೇಂಜಸ್ ಇಂಟು ಟಿನ್ನಿ ಡ್ರಾಪ್ಲೆಟ್ಸ್ ಫಾರ್ಮಿಂಗ್ ಕ್ಲೌಡ್ಸ್. ನೀರಿನ ಆವಿ ಮೇಲೆ ಏರಿ ತಣ್ಣಗಾಗುವುದರಿಂದ ಸಣ್ಣ ಹನಿಗಳಾಗಿ ಮಾರ್ಪಾಡಾಗುತ್ತವೆ. ಸಣ್ಣ ಹನಿಗಳಾಗಿ ಮಾರ್ಪಾಡಾಗುತ್ತೆ, ಅದನ್ನ ನಾವು ಮೋಡಗಳನ್ನು ರಚಿಸುತ್ತೆ. ಓಕೆನಾ? ಇದನ್ನ ನಾವೇನಂತ ಕರಿತೀವಿ? ಕಂಡೆನ್ಸೇಷನ್. ಇವಾಪರೇಷನ್ ಏನಾಯ್ತು? ಕಂಡೆನ್ಸೇಷನ್ ಆಯ್ತು. ನೆಕ್ಸ್ಟ್, ಈ ಮೋಡಗಳು ಆಗ್ಬಿಟ್ಟು ಸೈಕಾಬಟ್ಟೆ ಗಾಳಿ ಹೊಡೆದ ಹಂಗೆ ಬಡ 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 ಅಂತ ಗುಡುಗು ಮಿಂಚು ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಏನಾಗತ್ತೆ? ಪ್ರೆಸಿಪಿಟೇಷನ್, ಮಳೆ ಬೀಳುವಿಕೆ. ಆ ಮೋಡಗಳ ಮೇಲೆ ಸೂರ್ಯನ ಕಿರಣಗಳು ಜಾಸ್ತಿ ಬಿದ್ದು ಒತ್ತಡದಿಂದ, ಪ್ರೆಷರಿಂದ ಡಿಶುಮ್ ಅಂತ ಹೊಡ್ಕೊಂಡ ಏನಾಗ್ತಾವ ಗೊತ್ತಲ್ಲ ನಿಮಗೆ? ಗುಡುಗು ಮಿಂಚು ಹೆಂಗ್ ಬರ್ತಾವ ಗೊತ್ತಲ್ಲ? ಯಪ್ಪೋ. ವೆನ್ ದ ಡ್ರಾಪ್ಲೆಟ್ಸ್ ಇನ್ ದ ಕ್ಲೌಡ್ಸ್ ಬಿಕಮ್ ಹೆವಿ, ದೇ ಫಾಲ್ ಬ್ಯಾಕ್ ಟು ಅರ್ತ್ ಆಸ್ ರೈನ್, ಸ್ನೋ, ಸ್ಲೀಟ್ ಆರ್ ಹೇಲ್. ನೋಡಿ, ಅಲ್ಲಿ ಮೋಡಗಳು ಒಂದಕ್ಕೊಂದು ಹನಿಗಳು ಕುಡಿ ಮೋಡ ದಪ್ಪ ಆಗ್ಬಿಡುತ್ತೆ, ತುಂಬಾ ಭಾರ ಆಗ್ಬಿಡ್ತು. ಅರೇ ಭಗವಂತ, ಈಗೇನ್ ಮಾಡ್ಬೇಕು? ಆ ಹನಿಗಳು ಕೆಳಗಿಂದ ಹೋಗಿದ್ವಲ್ಲ, ಕೋಲ್ಡ್ ಆಗ್ಬಿಟ್ಟು ಒಂದಕ್ಕೊಂದು ಕೂಡ್ಕೊಳಕ್ ಹತ್ಕೊಂಡ್ಬಿಟ್ಟು ಕೋಲ್ಡ್ ಆಗಿ ಅಲ್ಲಿ ಗಟ್ಟಿ ಆಗ್ಬಿಡ್ತು, ತುಂಬಾ ಭಾರ ಆಗ್ಬಿಡ್ತು. ಈಗೇನ್ ಮಾಡ್ಬೇಕು? ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಕೆಳಗ್ ಬೀಳ್ಬೇಕಾದ್ರೆ ಗಾಳಿಯ ಒತ್ತಡ, ಸೂರ್ಯನ ಕಿರಣಗಳು, ಪ್ರೆಷರ್ನಿಂದ ಚಿಕ್ಕ ಮೋಡಗಳು ಕರಗ್ತಾ ಬರುತ್ತೆ. ಕೆಲವೊಂದ್ಸಲ ಸರಿಯಾಗಿ ಕರಗಿರಲ್ಲ ನೋಡಿ. ಆನೆಕಲ್ಲು ಮಳೆ ಅಂತ ಬರ್ತಾವ, ಗೊತ್ತು ನಿಮಗ? ಮನೆ ಮೇಲೆಲ್ಲ ಕಲ್ಲು ಉದುರ್ತಾವ ಹಿಮಗಳು. ಕೆಲವು ಹಳ್ಳಿ ಕಡೆ ಅದನ್ನ ಆರ್ಸ್ ನುಂಗ್ತಾರೆ, ಸಕ್ಕದಾಗಿರತ್ತೆ. ಹಾಗಾದ್ರೆ ಅದನ್ನ ನಾವು ಆನೆಕಲ್ಲು ಮಳಿ ಅಂತ ಬಹಳ ಚೆನ್ನಾಗಿ ಕರೀತಾರಲ್ಲ, ಅದೇ ತರ ಮಳೆ ಬೀಳತ್ತೆ ನೋಡಿ. ಇದನ್ನ ನಾವು ಏನಂತ ಕರಿತೀವಿ? ಪ್ರೆಸಿಪಿಟೇಷನ್. ಇಂಗ್ಲಿಷ್ ಮೀಡಿಯಂ ಅವರು ಒಂಚೂರು ಪದಗಳನ್ನ ನೆನ್ಪಿಟ್ಕೊಳ್ಬೇಕು ಪುಟ. ಇವಾಪರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್. ಆವಿಯಾಗೋದು, ಘನೀಕರಣ, ಮಳೆ ಬೀಳುವುದು. ಮಳೆ ಬಿದ್ಮೇಲೆ ಮತ್ತೆ ಸರ್ ಕಲೆಕ್ಷನ್, ಸಂಗ್ರಹಣೆ.
ಏನಾಗತ್ತೆ, ಮಳೆ ಬಿತ್ತು, ತುಂಬಾ ಮಳೆ ಬೀಳುತ್ತೆ, ಮನೆ ಮೇಲೆಲ್ಲ ಮಳೆ ಬೀಳುತ್ತೆ, ಕಾಡುಗಳಲ್ಲೆಲ್ಲ ಮಳೆ ಬೀಳುತ್ತೆ, ಹೊಲದೆಲ್ಲ ಮಳೆ ಬೀಳುತ್ತೆ, ಊರಲ್ಲೆಲ್ಲ ಮಳೆ ಬೀಳುತ್ತೆ. ಎಲ್ಗೋಗತ್ತೆ? ಮನೆ ಮೇಲಿಂದ ಚರಂಡಿ, ಚರಂಡಿಯಿಂದ ಹಳ್ಳ, ಹಳ್ಳದಿಂದ ನದಿ, ನದಿಯಿಂದ ಕೆರೆ, ಕೆರೆಯಿಂದ ಸರೋವರ, ಮತ್ತೆ ಸಾಗರಕ್ಕೆ ಜೀ ಅಂತ ಮತ್ ಬಂತು. ಮತ್ತೆ ಸೂರ್ಯನ ಶಾಖ ಬಿತ್ತು ಸರ್, ಮತ್ತೆ ಆವಿ ಆಗತ್ತೆ, ಮತ್ತೆ ಮೋಡ ಆಗತ್ತೆ, ಮತ್ತೆ ಮೋಡ ಹೆವಿ ಆಗ್ಬಿಡುತ್ತೆ, ಅದ್ ಮತ್ತೆ ಮಳೆ ಬೀಳತ್ತೆ, ಮತ್ತೆ ಕಲೆಕ್ಟ್ ಆಗತ್ತೆ. ಸರ್, ಇವಾಪರೇಷನ್, ಕಂಡೆನ್ಸೇಷನ್, ಪ್ರಿಸಿಪಿಟೇಷನ್, ಕಲೆಕ್ಷನ್. ಇವಾಪರೇಷನ್, ಕಂಡೆನ್ಸೇಷನ್, ಪ್ರಿಸಿಪಿಟೇಷನ್, ಕಲೆಕ್ಷನ್. ಏನಾಯ್ತು? ಆವಿಯಾಗೋದು ಘನೀಕರಣ, ಮಳೆ ಬೀಳುವಿಕೆ ಸಂಗ್ರಹಣೆ. ಹೊರೆ ಭಗವಂತ, ಇದು ಹಿಂಗೆ ಆಗ್ತಾ ಇರತ್ತ? ಹೌದು ಸರ್, ಕಂಟಿನ್ಯೂಸ್ ಆಗ್ತದೆ ನೋಡಿ. ಮಳೆಗಾಲದಲ್ಲಿ ಮಳೆ ಬೀಳತ್ತೆ, ಬೇಸಿಗೆ ಕಾಲದಲ್ಲಿ ಇರೋ ಬರೋ ನೀರೇ, ಕೆರೆ ನೀರು, ನದಿ ಎಲ್ಲ ಒಣಗೋಗ್ಬಿಡ್ತಾವ, ಎಲ್ಲ ಆವಿ ಆಗ್ಬಿಡ್ತಾವ, ಮತ್ತೆ ಮಳೆ ಆಗತ್ತೆ, ಮತ್ತೆ ಆವಿ ಬಿಡ್ತಾವ. ದಿಸ್ ಇಸ್ ದ ಪ್ರೊಸೀಜರ್. ಇದನ್ನ ನಾವು ಏನಂತ ಕರಿತೀವಿ? ಚಕ್ರ, ಸೈಕಲು. ಯಾವ ಸೈಕಲು? ವಾಟರ್ ಸೈಕಲು, ಜಲಚಕ್ರ. ದಿಸ್ ಇಸ್ ದ ಕಾನ್ಸೆಪ್ಟ್. ಇದರಲ್ಲಿ 4 ಸ್ಟೆಪ್ ಇದೆ ಪುಟ. ಯಾವ್ದು? ಇವಾಪರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್, ಕಲೆಕ್ಷನ್. ಕ್ಲಿಯರ್? ಕನ್ನಡದಲ್ಲಿ ಆವಿಯಾಗೋದು ಘನೀಕರಣ, ಮಳೆ ಬೀಳೋದು ಸಂಗ್ರಹಣೆ. ಎಸ್ ಸರ್. ಹಾಗಾದ್ರೆ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಬರ್ಬೋದು ಸರ್? ಯಾವ ತರ ಕ್ವಶನ್ಸ್ಗಳು ಬರ್ಬೋದು? ಮತ್ತೆ ಇನ್ನೊಂದು ಬರುತ್ತೆ ಪುಟ, ಈ ಮರ ಗಿಡಗಳಿಂದ ನೀರಿನ ಹನಿಗಳು ಆವಿ ಆಗತ್ತಲ್ಲ, ಮರಗಿಡಗಳ ಎಲೆಗಳಿಂದ ನೀರಿನ ಹನಿಗಳು ಆವಿ ಆಗತ್ತೆ. ಎಕ್ಸಸ್ ಆಫ್ ವಾಟರ್, ಒಂದು ಗಿಡ ಇದೆ ಅಂದ್ರೆ ಈ ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡು ಉಳಿದಿದ್ದ ನೀರನ್ನೆಲ್ಲ ಆ ಪತ್ರ ರಂಧ್ರ ಅಂತ ಕರಿತೀವಿ, ಅದ್ರ ಮೂಲಕ ನೀರನ್ನ ಹೊರಗೆ ಹಾಕತ್ತೆ. ಅದಕ್ಕೆ ಏನಂತ ಕರೀತಾರೆ? ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇಂಥ ಕ್ವಶನ್. ಎಸ್ ಆರ್ ನೋ? ಹೌದು ಸರ್. ಮತ್ತೆ NCERT ಮತ್ತು CBSE DSCERT ಬೋರ್ಡ್ ಇಂದ ಯಾವ ತರ ನೋಡಿ ಎಕ್ಸಾಮಿಗೆ ಯಾವ ತರ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ಗಳನ್ನ ಕೇಳ್ಬೋದು ಅನ್ನೋದಕ್ಕೆ ನಾನೀಗ ಕೆಲವೊಂದನ್ನ ರೆಡಿ ಮಾಡ್ಕೊಂಡ್ ಬಂದಿನಿ. ಅದನ್ನ ನೋಡೋಣ. ಎಸ್, ಅದನ್ನ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಬಂಪರ್ ಆಫರ್ ನಡೀತಾ ಇದೆ. ಏನ್ ಹೇಳಿ? 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಮ್ಮ LKS ಅಕಾಡೆಮಿಯಿಂದ 80 ವಿದ್ಯಾರ್ಥಿಗಳಿಗೆ 1 ವರ್ಷದ ಕೋಚಿಂಗ್ 3,500 ರೂಪಾಯಿ ಏನಿತ್ತು ಪುಟ, ಅದರಲ್ಲಿ 1,000 ರೂಪಾಯಿ ಆಫರ್ ಕೊಟ್ಟು ಕೇವಲ 2,500 ರೂಪಾಯಿಗೆ ನವೋದಯ ಮಾತ್ರ ಅಲ್ಲ, ನವೋದಯ, ಸೈನಿಕ್, ಮುರಾರ್ಜಿ, ಆದರ್ಶ, ಪ್ರತಿಷ್ಠಿತ APJ ಅಬ್ದುಲ್ ಕಲಾಂ ಶಾಲೆ ಮಾರ್ಚ್ 1ನೇ ತಾರೀಕುವರೆಗೂ ಎವ್ರಿ ಡೇ ಲೈವ್ ಕ್ಲಾಸ್. ನೋಡಿ, ಪ್ರತಿದಿನ ಏನಾಗುತ್ತೆ ನಿಮಗೆ? ಎಸ್, ಪ್ರತಿದಿನ ನಿಮಗೆ ಲೈವ್ ಕ್ಲಾಸಸ್ ನೋಡಿ ಇವಿಷ್ಟು ಶಾಲೆಗಳಿಗೆ. ಎಸ್, ಆಗಸ್ಟ್ 15ರಿಂದ 22ನೇ ತಾರೀಕುವರೆಗೂ ಎವ್ರಿ ಡೇ ಲೈವ್ ಕ್ಲಾಸಸ್, ಎವ್ರಿ ಡೇ ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಕ್ಲಾಸಸ್, ಮತ್ತೆ ಡೈಲಿ 10 ಮಾರ್ಕ್ಸ್ ಟೆಸ್ಟ್, ವೀಕ್ಲಿ 50 ಮಾರ್ಕ್ಸಿಗೆ ಟೆಸ್ಟು, ಎಕ್ಸಾಮ್ ಟೈಮಲ್ಲಿ 50 OMR ಟೆಸ್ಟು, ಇವೆಲ್ಲ ಪ್ರೊವೈಡ್ ಆಗತ್ತೆ. ಓದ್ಬೇಕು ಅಂತ ಇದ್ರೆ, ಸರ್ ನನ್ನ ಲೈಫಲ್ಲಿ ಏನಾರ ಹಠ ಇದ್ದು ಸಾಧಿಸ್ಬೇಕು ಅಂದ್ರೆ ಓದು ಪುಟ, ನನ್ನ ಸಪೋರ್ಟ್ ನಿನಗೆ ಯಾವಾಗ್ಲೂ ಇರುತ್ತೆ. ಮತ್ ಇನ್ನೊಂದು, ಸರ್ ಇದೇ ತರ ನಮಗೆ ಈಗೇನ್ ಪಾಠ ಮಾಡ್ತಿದ್ದೀರಲ್ಲ, ಇದೇ ತರದ್ದು ಏನಾರೆ ನಮಗೆ ಇದು ಏನಪ್ಪಾ ಅಂದ್ರೆ ನಮಗೆ ಡೈಲಿ ಎಲ್ಲ ಟಾಪಿಕ್ ಇಂದು ಕ್ಲಾಸಸ್ಗಳು ಬೇಕು, ಎಲ್ಲ ಟಾಪಿಕ್ ಇಂದು ಬೇಕು ಅಂದ್ರೆ ದಯವಿಟ್ಟು ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ 1 ವರ್ಷಕ್ಕೆ ನಿಮಗೆ 2,500 ರೂಪಾಯಿ ಖರ್ಚಾಗ್ಬೋದು. ನನ್ನ ಪ್ರಕಾರ ಪುಟ ಇದನ್ನ ದುಡ್ಕೋಬಹುದು, ನೀವು ಮುಂದಿನ ವರ್ಷ ದುಡ್ಕೋಬಹುದು. ಆದ್ರೆ ನಿಮ್ಮ ಮಗು ಮುಂದಿನ ವರ್ಷ ಎಕ್ಸಾಮ್ ಬರೆಯಕ್ಕಾಗಲ್ಲ. ಯಾರೆಲ್ಲ ಮಕ್ಕಳು 3ನೇ ಕ್ಲಾಸು 4ನೇ ಕ್ಲಾಸ್ ಇದೀರಿ, ಈಗ್ಲಿಂದನೇ ಪ್ರಿಪೇರ್ ಮಾಡಿಬಿಟ್ಟ. 1 ವರ್ಷಕ್ಕೆ 2,500 ರೂಪಾಯಿ 3,000 ರೂಪಾಯಿ 4,000 ರೂಪಾಯಿ ದೊಡ್ಡ ಇಂಪಾರ್ಟೆಂಟ್ ಆಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವಕಾಶಗಳು ಮತ್ತೆ ಸಿಕ್ಕಲ್ಲ. ಸಿಕ್ಕಾಗ ಪ್ರಿಪೇರ್ ಮಾಡ್ಕೊಳ್ಳಿ, ಎಷ್ಟಾರು ಎಫರ್ಟ್ ಹಾಕ್ರಿ, ಕಷ್ಟಪಡ್ರಿ, ಓದ್ರಿ, ಗುರಿ ಇಟ್ಕೊಳ್ಳಿ, ಬಿಡಬೇಡ್ರಿ, ಹಠ ಇಡ್ಲಿ. ಯಾರು ಹೆಚ್ಚಿಗೆ ಎಫರ್ಟ್ ಹಾಕಿ ಕಷ್ಟಪಟ್ಟು ಓದ್ತಿರೋ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂತಿರೋ, ಪ್ರಾಕ್ಟೀಸ್ ಮಾಡ್ತಿರೋ, ಬಹಳ ಇಂಪಾರ್ಟೆಂಟು. ಈಗ ಎಕ್ಸಾಮ್ ಇದೆಯಲ್ಲ, ಈ ಎಕ್ಸಾಮ್ ಟೈಮಲ್ಲಿ ತುಂಬಾ ನೆನ್ಪಿಟ್ಕೊಳ್ಳಿ ಬಿಟ್ಟ. ಈ ಎಕ್ಸಾಮ್ ಟೈಮಲ್ಲಿ ಯಾರು ನೋಡು ಒಂದು ಸಿಲೆಬಸ್ ಕಾಪಿ ಇಟ್ಕೊಂಡು ಸಿಲೆಬಸ್ ಕಾಪಿ ಪ್ರಕಾರ ಒಂದು ಗೈಡೆನ್ಸ್ ಅಲ್ಲಿ ನಾವೇ ಒಳ್ಳೆ ಬುಕ್ಸ್ ತಂದು ಮಕ್ಳಿಗೆ ಕೊಡ್ತೀರಾ, ಮಕ್ಳಿಗೆ ಅರ್ಥ ಆಗ್ಬೇಕಲ್ಲ. ಆ ಮಕ್ಳಿಗೆ ಬುಕ್ಸ್ ನಲ್ಲಿರೋದನ್ನ ಓದಿ ಅರ್ಥ ಮಾಡಿಸ್ಬೇಕಲ್ಲ. 5ನೇ ತರಗತಿ ಮಗು ಬುಕ್ಸ್ ಓದಿ ಅರ್ಥ ಮಾಡ್ಕೊಳತ್ತಂದ್ರೆ ಸುಳ್ಳದು. ಟಾಪ್ 1 ಬುಕ್ಸ್ ಗಳನ್ನ ತರಿಸ್ಕೊಂಡು ನಾವು ಇಟ್ಟಿರ್ತೀರಿ ಮಕ್ಕಳಿಗೆ, ಒಂದಿನ ಹೇಳ್ಕೊಡ್ತೀವಿ, ಇನ್ನೊಂದಿನ ಹೇಳ್ಕೊಡಲ್ಲ. ಆ ತರದ ಸಮಸ್ಯೆಗಳಾದಾಗ ಆ ಮಗುಗೆ ಗ್ಯಾಪ್ ಆಗತ್ತೆ, ಆ ಮಗುಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗಲ್ಲ. ಅದಕ್ಕೋಸ್ಕರ ಒಂದು ಗೈಡೆನ್ಸ್ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿಲ್ಲ, ಈ ಆನ್ಲೈನ್ ಕ್ಲಾಸ್ ತಗೊಂತೀರಾ ಅನ್ಕೊಳ್ರಿ, ಅಲ್ಲಿ ನೀವು ಪಕ್ಕದಲ್ಲಿ ಕೂತ್ಕೊಂಡು ನೀವು ನೋಡಿ ಮಕ್ಳಿಗೆ ಒಂಚೂರು ಗೈಡೆನ್ಸ್ ಮಾಡಕ್ ಸಪೋರ್ಟ್ ಆಗುತ್ತೆ. ಮತ್ತೆ ಡೈಲಿ ಫಾಲೋ ಅಪ್ ಮಾಡ್ತೀರಾ. ಹಿಂಗಿದ್ದಾಗ ಆ ಮಗುಗೆ ಡೇ ಬೈ ಡೇ ಗ್ರೋತ್ ಆಗತ್ತೆ, ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಬರುತ್ತೆ.
ಅವಕಾಶ ಇದ್ದಾಗ ಮಾಡಿಬಿಟ್ಟ. ನವೋದಯ ಅಂತ ಒನ್ ಆಫ್ ದ ಬೆಸ್ಟ್ ಪ್ರತಿಷ್ಠಿತ ಶಾಲೆಗಳು, ಎಲ್ಲ ಟಾಪ್ 1 ಸ್ಕೂಲ್ಗಳಲ್ಲಿ ನಮ್ಮ ಮಗು ಒಂದು ಓದ್ತಿದೆ ಅಂದ್ರೆ ಹೆಮ್ಮೆ. ಅದು ನಿಜ ಹೇಳ್ತೀನಿ. ಆಲ್ಮೋಸ್ಟ್ ನೋಡಿ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ಟೀಚರ್ಸ್ ಮಕ್ಕಳು, ಪೊಲೀಸ್ ಮಕ್ಕಳು, ಎಂಪ್ಲಾಯ್ಸ್ ಮಕ್ಕಳು ಎಲ್ಲರೂ ಕೂಡ ನವೋದಯ ಶಾಲೆಯಲ್ಲಿ ಇದ್ದಾರೆ. ಆದ್ರೆ ನವೋದಯ ಶಾಲೆ ಆಗಿದ್ದ ಉದ್ದೇಶ ಏನ್ ಗೊತ್ತಾ? ಆಗಿದ್ದ ಉದ್ದೇಶ ಗ್ರಾಮೀಣ ಅಭ್ಯರ್ಥಿಗಳಿಗೆ, ಹಳ್ಳಿ ಜನರಿಗೆ, ರೈತರಿಗೆ, ಕೂಲಿ ನಾಲಿ ಮಾಡೋರಿಗೆ, ಈ ಸಿಟಿಗಳಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಿದಾರಲ್ಲ ಅಂತ ಮಕ್ಕಳಿಗೆ ಹೆಲ್ಪ್ ಆಗ್ಲಿ, ಬಡವ್ರ ಮಕ್ಕಳಿಗೆ ಒಂದು ಉನ್ನತವಾದ ಎಜುಕೇಶನ್ ಸಿಗ್ಲಿ ಅಂತಾನೆ ನವೋದಯ ಶಾಲೆ ಮಾಡಿದ್ದು. ಆದ್ರೆ ಇವತ್ತು ಅದನ್ನ ಯಾರಿಗೆ ನಾಲೆಡ್ಜ್ ಇದೆ, ಯಾರು ಫಾರ್ ಎಕ್ಸಾಂಪಲ್ ಅದ್ರ ಬಗ್ಗೆ ನಾಲೆಡ್ಜ್, ಯಾವ್ದ್ರದ್ದು ಎಜುಕೇಶನ್ ಬಗ್ಗೆ ಯಾರಿಗೆ ನಾಲೆಡ್ಜ್ ಇದೆ, ಪ್ರೈವೇಟ್ ಸ್ಕೂಲ್ಗಳಿಗೆ ಫೀಸ್ ಸುಮ್ಮನೆ ಕಟ್ತಿದೀವಿ, ಯೂಸ್ ಇಲ್ಲ, ಸಂಜೆ ಹೋಮ್ವರ್ಕ್ ನಾವೇ ಮಾಡಿಸ್ಬೇಕು, ನಾವು ಕಟ್ತಿರೋ ಫೀಸ್ ಎಲ್ಲ ದಂಡ ಅಂತ ಯಾರಿಗ್ ಗೊತ್ತಾಗಿದೆ, ಅವ್ರೇನ್ ಮಾಡ್ತಿದಾರಪ್ಪ ಅಂದ್ರೆ ಈ ತರ ಶಾಲೆಗಳಿಗೆ 1 ವರ್ಷ 2 ವರ್ಷ ಮುಂಚೆ ಪ್ಲಾನ್ ಮಾಡ್ಕೊಂಡು ಸೇರಿಸ್ತಿದ್ದಾರೆ, ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಒಂದು ಅವಕಾಶ ಇದ್ದಾಗ ಎಷ್ಟರು ಎಫರ್ಟ್ ಹಾಕಿಬಿಟ್ಟ. ಎಸ್, ಹಾಗಾದ್ರೆ ಬರ್ರಿ ನೆಕ್ಸ್ಟ್ ಕ್ವಶನ್. ಯಾರಿಗಾರೆ ಸರ್ ನನಗೆ ಲೈವ್ ಕ್ಲಾಸಸ್ಗೆ, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅಂದ್ರೆ ನನ್ನ ನಂಬರ್ 9741838187 ಈ ನಂಬರ್ಗೆ ಕರೆ ಮಾಡಿ. ಅಕಸ್ಮಾತ್ ನಾನು ರಿಸೀವ್ ಮಾಡ್ಲಿಲ್ಲ, ಬಿಸಿ ಇದ್ದೆ ಅಂದ್ರೆ ನನ್ನ ವಾಟ್ಸಪ್ಗೆ ಮೆಸೇಜ್ ಹಾಕ್ರಿ, ಇಲ್ಲ 1-2-3 ಸಲ ಕಾಲ್ ಮಾಡಿರಿ ಬಿಟ್ಟ. ಓಕೆ, ನಾನು ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ. ನೋಡಿ, ಎಷ್ಟೋ ವಿದ್ಯಾರ್ಥಿಗಳು 1.5-2 ತಿಂಗಳು ಓದಿ ಪಾಸ್ ಆಗಿರೋ ತುಂಬಾ ವಿದ್ಯಾರ್ಥಿ ಇದ್ದಾರೆ ನನ್ನವರು. ಎಷ್ಟೋ ವಿದ್ಯಾರ್ಥಿಗಳು 1 ವರ್ಷ ಓದಿ ಫೇಲ್ ಆಗಿರೋ ವಿದ್ಯಾರ್ಥಿಗಳು ಇದ್ದಾರೆ. ಅಂದ್ರೆ ಅವರು 8 ದಿನಕ್ಕೆ 1 ಕ್ಲಾಸ್ 2 ಕ್ಲಾಸ್ 3 ಕ್ಲಾಸ್ ನೋಡೋರು, ಅವಾಗ ನೋಡೋರು, ಎಕ್ಸಾಮ್ ಇದ್ದಾಗ ನೋಡೋರು. ಹಂಗಲ್ಲ, ಕರೆಕ್ಟ್ ಆಗಿ ಮನ್ಸ್ ಮಾಡಿದ್ರೆ 1.5-2 ತಿಂಗಳು ಓದಿ ಪಾಸ್ ಆಗಿರೋ ತುಂಬಾ ಮಕ್ಕಳಿದ್ದಾರೆ. ಓದಿ, ಅವಕಾಶ ಇದೆ. ಸಿಲೆಬಸ್ ಕಾಪಿ ಇಟ್ಕೊಳ್ಳಿ, ಒಂದು ಗೈಡೆನ್ಸ್ ಪ್ರಕಾರ ಫಾಲೋ ಅಪ್ ಮಾಡಿ, ಪ್ರಾಕ್ಟೀಸ್ ಮಾಡಿ, 100% ಸಕ್ಸಸ್ ಆಗ್ತೀರಾ. ಎಸ್, ನೆಕ್ಸ್ಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನ್ ಸರ್ ಇದು ಅಂದ್ರೆ ನೋಡಿ ಬಿಟ್ಟ, ಆನ್ಸರ್ ಮಾಡಿ. ದಿ ಕಂಟಿನ್ಯೂಸ್ process by which water circulates between the earth's oceans, atmosphere and the land is known as. ಭೂಮಿಯ ಸಾಗರಗಳು, ವಾತಾವರಣ ಮತ್ತು ಭೂಮಿಯ ನಡುವೆ ನೀರು ನಿರಂತರವಾಗಿ ಪರಿಚಲನೆಗೊಳ್ಳುವ ನೈಸರ್ಗಿಕ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಇಲ್ಲಿ NCERT ಮತ್ತು DSCERT ನ ಸಿಲೆಬಸ್ ಇಂದ ಕವರ್ ಆಗಿರುವಂತ ಟಾಪಿಕ್, ಇಂಪಾರ್ಟೆಂಟ್ ಕ್ವಶನ್ಸ್ ಇವು, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ಪುಟ. ಎಸ್, ಹಾಗಾದ್ರೆ ಭೂಮಿಯ ಸಾಗರಗಳು, ವಾತಾವರಣ ಮತ್ತು ಭೂಮಿಯ ನಡುವೆ ನೀರು ನಿರಂತರವಾಗಿ ಪರಿಚಲನೆಗೊಳ್ಳುವ ನೈಸರ್ಗಿಕ ಪ್ರಕ್ರಿಯೆ, ಒಂದು ಪ್ರೋಗ್ರೆಸ್ ಅನ್ನ ಏನಂತ ಕರಿತೀವಿ ಪುಟ? ಒಂದು ಪ್ರೊಸೆಸ್ ಬೈ ವಿಚ್ ವಾಟರ್. ನೋಡಿ, ಯಾವ್ದು ಪುಟ? ಅದನ್ನ ನೈಟ್ರೋಜನ್ ಸೈಕಲ್ ಅಂತೀವ, ಸಾರಜನಕ. ಕಾರ್ಬನ್ ಸೈಕಲ್ ಅಂತೀವ, ಇಂಗಾಲದ ಚಕ್ರ. ವಾಟರ್ ಸೈಕಲ್ ಅಂತ ಕರಿತೀವ, ಜಲಚಕ್ರ. ರಾಕ್ ಸೈಕಲ್ ಅಂತ ಶಿಲಾಚಕ್ರ. ಆಪ್ಷನ್ ಯಾವ್ದಪ್ಪ? ABCD. ಪಟ್ ಅಂತ ಹಾಕಿ ಆನ್ಸರ್. ಎಸ್, ನಿಮ್ಮ ಆನ್ಸರ್ ಬಿ, ವಾಟರ್ ಸೈಕಲ್ ಸರ್. ಇದು 100% ವಾಟರ್ ಸೈಕಲ್. ಯಾಕೆ ಹೇಳ್ರಿ? ನೀರು ಸಾಗರಗಳು, ವಾತಾವರಣ ಮತ್ತು ಭೂಮಿಯ ನಡುವೆ ನಿರಂತರವಾಗಿ ಒಂದು ಸರ್ಕಲ್ ಆಗಿ ಚಲಿಸ್ತಾ ಇರುತ್ತಲ್ಲ, ಅದನ್ನೇ ನಾವು ವಾಟರ್ ಸೈಕಲ್ ಈಗಿನ್ನೂ ಹೇಳಿದೀವಿ. ಎಸ್ ಸರ್, ನೆಕ್ಸ್ಟ್ ಕ್ವಶನ್, 2ನೇ ಕ್ವಶನ್ ಆನ್ಸರ್ ಮಾಡಿಬಿಟ್ಟ. ಪಟ್ ಅಂತ ಆನ್ಸರ್ ಮಾಡಬೇಕು. ಬೇಗ 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 ಆನ್ಸರ್ ಮಾಡಿ, ಬೇಗ ಆನ್ಸರ್ ಮಾಡಿ 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 ಮಾಡಿ. ಎಸ್ ಸರ್, 2ನೇ ಕ್ವಶನ್ ನೋಡಿ. ದಿ ಮೇನ್ ಸೋರ್ಸ್ ಆಫ್ ಎನರ್ಜಿ ದಟ್ ಡ್ರೈವ್ಸ್ ದ ಎಂಟೈರ್ ವಾಟರ್ ಸೈಕಲ್ ಆನ್ ಅರ್ತ್ ಈಸ್. ಭೂಮಿಯ ಮೇಲಿನ ಸಂಪೂರ್ಣ ಜಲಚಕ್ರವು ನಡೆಯಲು ಪ್ರಮುಖ ಶಕ್ತಿಯ ಮೂಲ ಯಾವುದು? ದಿ ಮೇನ್ ಸೋರ್ಸ್ ಆಫ್ ಎನರ್ಜಿ that drives the entire water cycle on earth. ಯಾವುದಪ್ಪ ಎನರ್ಜಿ ಅಂದ್ರೆ ಭೂಮಿಯ ಮೇಲಿನ ಸಂಪೂರ್ಣ ಜಲಚಕ್ರವು ನಡೆಯಲು ಪ್ರಮುಖ ಶಕ್ತಿ ಮೂಲ ಯಾವುದು? ಯಾವುದು 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 ನೋಡಿ, ವಿಂಡ್ ಎನರ್ಜಿನ, ಮೂನ್ಸ್ ಗ್ರಾವಿಟಿನ, ಚಂದ್ರನ ಗುರುತ್ವಾಕರ್ಷಣೆಯಿಂದ ಜಲಚಕ್ರ ನಡೆಯತ್ತಾ? ಸನ್ ಸೀಟ್, ಸೋಲಾರ್ ಎನರ್ಜಿ ಬೇಕಾ? ಸೂರ್ಯನ ಶಾಖ ಬೇಕಾ? ಅಥವಾ ಓಷನ್ ವೇವ್ಸ್, ಸಮುದ್ರದ ಅಲೆಗಳು? ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಜಲಚಕ್ರ ನಡಿಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಯಾವ್ದು ಹೇಳ್ರಿ? ಆಪ್ಷನ್ ಸಿ. ಯಾಕೆ ಹೇಳ್ರಿ? ಸೂರ್ಯನ ಹೀಟ್ ಇರ್ಲಿಲ್ಲ ಅಂದ್ರೆ ನೀರು ಆವಿ ಆಗ್ತಿರ್ಲಿಲ್ಲ. ಆವಿ ಆದ ನೀರು ಮೋಡ ಆಗಿರುತ್ತಲ್ಲ, ಆ ಮೋಡ ಕರಗಿ ನೀರ್ ಮತ್ತೆ ಭೂಮಿಗೆ ಬೀಳ್ಬೇಕಂದ್ರೆ ಹೀಟ್. ನೀವು ಫಾರ್ ಎಕ್ಸಾಂಪಲ್ ಮಂಜುಗಡ್ಡೆ ಇರುತ್ತೆ, ಅದ್ ಕರಗ್ಬೇಕಂದ್ರೆ ಹೀಟ್ ಬೇಕು. ಹೀಟ್ ಎಲ್ಲಿಂದ ತಗೊಂಡು, ಮೋಡದ ಮೇಲೆ ಎಲ್ಲಿಂದ ತಗೊಂಡೋಗಿ ಕೊಡೋದು ಹೀಟ್ನ? ಸೂರ್ಯನ ಶಾಖ ಬೇಕು, ಬೆಳಕಿನ ಶಾಖ ಬೇಕು. ದಾಟ್ಸ್ ವೈ ಸನ್ ಹೀಟ್ ಅಥವಾ ಸೋಲಾರ್ ಎನರ್ಜಿ ಅಥವಾ ಸೂರ್ಯನ ಶಾಖ ಅಥವಾ ಸೌರಶಕ್ತಿ ಅಂತ ಏನ್ ಕರಿತೀವಿ, ಅದು ಬಹಳ ಇಂಪಾರ್ಟೆಂಟ್ ಫಾರ್ ಇನ್ ಜಲಚಕ್ರದಲ್ಲಿ ಒಂದು ಎನರ್ಜಿಯಾಗಿ ಅದು ಬೆಳಕೆ ಆಗತ್ತೆ. ಎಸ್ ಸರ್, 3ನೇ ಕ್ವಶನ್. ದಿ ಪ್ರೊಸೆಸ್ ಆಫ್ ವಾಟರ್ ಚೇಂಜಿಂಗ್ ಫ್ರಮ್ ಲಿಕ್ವಿಡ್ ಸ್ಟೇಜ್ ಟು ವಾಟರ್ ವೇಪರ್ ಡ್ಯೂ ಟು ಹೀಟ್ ಈಸ್ ಕಾಲ್ಡ್ ಏನಂತ ಕರಿತೀವಿ?
ಶಾಖದ ಕಾರಣದಿಂದ ನೀರು ದ್ರವ ರೂಪದಿಂದ ಅನಿಲ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ? ಹೀಟ್, ವಾಟರ್ ಇರೋದು ಏರ್ ಅಂದ್ರೆ ಆವಿ ಆಗತ್ತೆ. ಆ ಒಂದು ಪ್ರೋಗ್ರೆಸ್, ಆ ಒಂದು ಪ್ರೊಸೆಸ್ ಅನ್ನ ಏನಂತ ಕರಿತೀವಿ? ಕಂಡೆನ್ಸೇಷನ್, ಸಾಂದ್ರೀಕರಣ. ಎಸ್. ಎರಡನೇದು ಇವಾಪೊರೇಷನ್, ಬಾಷ್ಪೀಕರಣ ಅಥವಾ ಆವೀಕರಣ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಾಷ್ಪೀಕರಣ ಅಂತ ಇರುತ್ತೆ, ಹುಷಾರು. ಇವಾಪೊರೇಷನ್. ಪ್ರೆಸಿಪಿಟೇಷನ್, ಮಳೆ ಸುರಿಯುವುದು. ಅವಕ್ಷೇಪಣ, ಮಳೆ ಸುರಿಯೋದನ್ನ ಕನ್ನಡದಲ್ಲಿ ಅವಕ್ಷೇಪಣ ಅಂತ ಕೊಡ್ತಾರೆ, ಹುಷಾರು. ಪದಗಳೇನಾರೆ ಎಕ್ಸಾಮ್ ಅಲ್ಲಿ ಹುಷಾರಾಗಿ ನೋಡ್ಕೊಂಬಿಡಿ. ಅವಕ್ಷೇಪಣ ಅಂತ ಇದ್ಯಾದಪ್ಪ ಇದು ನಾನು ಕೇಳೇ ಇಲ್ಲಲ್ಲ ಇಷ್ಟು ದಿನ ಅನ್ಬೇಡಿರಿ. ಈ ಇನ್ಫಿಲ್ಟ್ರೇಷನ್ ಅಂದ್ರೆ ಇಂಗುವಿಕೆ. ನೀರು ಇಂಗತ್ತಲ್ಲ, ಅಂತರ್ಜಲ ಅಂದ್ರೆ ಗ್ರೌಂಡ್ ವಾಟರ್ ಬಗ್ಗೆ ನಾನು ಪಾಠ ಮಾಡ್ಬೇಕಾದ್ರೆ ಹೇಳ್ತೀನಿ ಅದನ್ನ. ಎಸ್. ಹಾಗಾದ್ರೆ ಬನ್ನಿ, ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಆನ್ಸರ್ ಅಂದ್ರೆ, ಶಾಖದ ಕಾರಣದಿಂದ ನೀರು ದ್ರವ ರೂಪದಿಂದ ಅನಿಲ ರೂಪಕ್ಕೆ, ವಾಟರ್ ಲಿಕ್ವಿಡ್ ಟು ವಾಟರ್ ವೇಪರಿಗೆ ಹೋಗತ್ತಂದ್ರೆ ಅದು ಇವಾಪೊರೇಷನ್, ಬಾಷ್ಪೀಕರಣ. ಆಪ್ಷನ್ ಬಿ. ನೀರು ಹೀಟ್ ಆಗಿ ಆವಿ ಆಗುತ್ತಲ್ಲ, ಅದನ್ನ ಇವಾಪೊರೇಷನ್ ಅಂತ ಕರಿತೀವಲ್ವಾ? ಹೌದು ಸಾರ್, ಬಾಷ್ಪೀಕರಣ, ಆವೀಕರಣ. ಎಸ್ ಸರ್. ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್ ಅಲ್ಲ? ಎಸ್, 4ನೇ ಕ್ವಶನ್. ಪಟ್ ಅಂತ ಆನ್ಸರ್ ಮಾಡಿ ಮಾಡಿ ಮಾಡಿ, ಬೇಗ ಮಾಡಿ ಬೇಗ ಮಾಡಿ ಬೇಗ ಮಾಡಿ. ನಿಮ್ಮ ಆನ್ಸರು ಯಾವುದು ಸರ್? ನೋಡಿ, ಏನಪ್ಪಾ ಅಂದ್ರೆ, ದಿ ಪ್ರೋಸೆಸ್ ಬೈ ವಿಚ್ ಪ್ಲಾಂಟ್ಸ್ ರಿಲೀಸ್ ಎಕ್ಸಸ್ ವಾಟರ್ ಇನ್ ಟು ದ ಅಟ್ಮಾಸ್ಫಿಯರ್ ಥ್ರೂ ದ ಸ್ಟೊಮಾಟಾ ಇನ್ ದೇರ್ ಲೀವ್ಸ್ ಈಸ್ ನೌನ್ ಆಸ್. ಅಂದ್ರೆ ನೋಡಿ, ಸಸ್ಯಗಳು ತಮ್ಮ ಎಲೆಗಳಲ್ಲಿರುವ ಪತ್ರರಂಧ್ರಗಳ ಮೂಲಕ ಹೆಚ್ಚುವರಿ ನೀರನ್ನು ಆವಿಯ ರೂಪದಲ್ಲಿ ವಾತಾವರಣಕ್ಕೆ ಬಿಡುಗಡೆ ಮಾಡುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತವೆ? ಆಗ್ಲೇ ಇನ್ನು ಹೇಳಿದೆ. ಈ ಇವಾಪೊರೇಷನ್ ಅಲ್ಲಿ 2 ಸ್ಟೇಜ್ ಇರುತ್ತೆ, ಒಂದು ಆ ತರ ಆದ್ರೆ ಇನ್ನೊಂದು ಈ ತರ. ಈ ಯಾವ ತರ ಸರ್ ಇನ್ನೊಂದು ಅಂದ್ರೆ? ಇನ್ನೊಂದು ನೋಡಿ, ಟ್ರಾನ್ಸ್ಪಿರೇಷನ್ ಬಾಷ್ಪ ವಿಸರ್ಜನೆ, ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣೆ, ರೆಸ್ಪಿರೇಷನ್ ಉಸಿರಾಟ, ಜರ್ಮಿನೇಷನ್ ಮೊಳಕೆ ಹೊಡೆಯೋದು. ಏನಂತ ಕರಿತೀವಿ? ಗಿಡಗಳಿಗೆ ಜಾಸ್ತಿ ಆದಂತ ನೀರನ್ನ ಆವಿ ರೂಪದಲ್ಲಿ ಬಿಡುಗಡೆ ಮಾಡುತ್ತೆ, ಅದನ್ನ ಏನಂತ ಕರಿತೀವಿ? ಆಪ್ಷನ್ ಸಿ, ಟ್ರಾನ್ಸ್ಪಿರೇಷನ್. ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾವ. ಫೋಟೋಸಿಂಥೆಸಿಸ್ ಅಂದ್ರೆ ಸಸ್ಯಗಳು ಆಹಾರ ರೆಡಿ ಮಾಡ್ಕೊಳೋದು, ದ್ಯುತಿ ಸಂಶ್ಲೇಷಣೆ. ಇದ್ರ ಬಗ್ಗೆ ಮಸ್ತಾಗಿರೋ ಒಂದು ಕ್ಲಾಸ್ ಮಾಡಿದೀನಿ, ನೋಡ್ಕೊಳ್ಳಿ. ಜರ್ಮಿನೇಷನ್ ಮೊಳಕೆ ಹೊಡೆಯೋದ್ರ ಬಗ್ಗೆ ಸೈನಿಕ್ ಸ್ಕೂಲಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೋಡಿ ಸರ್, ನಮಗೆ ಪ್ರತಿಯೊಂದು ಟಾಪಿಕ್ ವೈಸು ಅದ್ರ ಬಗ್ಗೆ ಕ್ವಶನ್ಸ್ ಪ್ರಾಕ್ಟೀಸಿಗೆ ಮತ್ತೆ ನಮಗೆ ಪ್ರತಿಯೊಂದು ಟಾಪಿಕ್ ವೈಸ್ ಕ್ಲಾಸಸ್ಗಳು ಬೇಕಂದ್ರೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಜಾಯಿನ್ ಮಾಡ್ಕೊಂಬಿಡಿ. ಯಾಕಂದ್ರೆ ಈಗ ರೆಗ್ಯುಲರ್ ಕ್ಲಾಸಸ್ಗೆ ನೀವು ಜಾಯ್ನ್ ಆಗಕ್ಕಾಗ್ಲಿಲ್ಲ ಅಂದ್ರೆ ಆನ್ಲೈನ್ ಕ್ಲಾಸಸ್ ಜಾಯ್ನ್ ಮಾಡ್ಕೊಳ್ಳಿ. ಮತ್ತೆ ಯಾರು ಸಂಜೆ ಕ್ಲಾಸು, ಮಾರ್ನಿಂಗ್ ಕ್ಲಾಸ್ ಅಂತ ಟ್ಯೂಷನ್ ಹೋಗ್ತಿದ್ದೀರಲ್ಲ ಪುಟ, ಅವರು ಕೂಡ ಈ ಕ್ಲಾಸಸ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಈಗ 2,500 ರೂಪಾಯಿ ಮಾತ್ರ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲೋ 1-2-3 ಮಾರ್ಕ್ಸು, ಎಲ್ಲೋ 1-3-4 ಮಾರ್ಕ್ಸ್ ಜಾಸ್ತಿ ಬಂದು, ಎಲ್ಲೋ ಒಂದೇ 1 ಮಾರ್ಕ್ಸ್ ಜಾಸ್ತಿ ಬಂದು ನೀನು ಸೆಲೆಕ್ಟ್ ಆದೆ ಅಂದ್ರೆ ಅಲ್ಲಿಗೆ ನಾವು ಎಷ್ಟು ಲಕ್ಷ ನಾವು ದುಡ್ಡು ಕೊಟ್ಟರು ಆ 1 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಅಲ್ಲಿಗೆ ನಮಗೆ ತಗೊಂಡಿದ್ದಕ್ಕೊಂದು ಸಾರ್ಥಕ ಆಗ್ಬಿಡುತ್ತೆ. ಯಾಕಂದ್ರೆ ಯಾವುದೋ ಒಂದು ಇಂಪಾರ್ಟೆಂಟ್ ಕ್ವಶನ್ ಇಂದ, ಯಾವುದೋ ಒಂದು ಸಣ್ಣದೊಂದು ಟ್ರಿಕ್ಸ್ ಇಂದ ನಿನ್ 1 ಮಾರ್ಕ್ಸ್ ರೈಸ್ ಆಗತ್ತೆ ಅಂದ್ರೆ ಅಲ್ಲಿಗೆ ಸಾರ್ಥಕ. ಓಕೆನಾ? ಎಸ್. ಹಾಗಾದ್ರೆ ಬನ್ನಿ, ಎಷ್ಟು ಕ್ವಶನ್ ಆಯ್ತು ಸರ್? 4ನೇ ಕ್ವಶನ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಹೋಗ್ತೀನಿ ಸರ್ ನಾನು 5ನೇ ಕ್ವಶನ್. ಪಟ ಮಾಡಿಬಿಟ್ಟ, ಟೈಮ್ ಆಗ್ಬಿಡತ್ತೆ. ಇದು ಟೈಮ್ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಎಸ್, 5ನೇ ಪ್ರಶ್ನೆ. ಕ್ಲೌಡ್ಸ್ ಆರ್ ಫಾರ್ಮ್ಡ್ ಇನ್ ಟು ದ ಸ್ಕೈ ಡ್ಯೂ ಟು ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಸೆಸ್? ಆಕಾಶದಲ್ಲಿ ಮೋಡಗಳು ಕೆಳಗಿನ ಯಾವ ಪ್ರಕ್ರಿಯೆಯ ಕಾರಣದಿಂದ ರೂಪುಗೊಳ್ಳುತ್ತವೆ? ಆಕಾಶದಲ್ಲಿ ಮೋಡಗಳು ಯಾವ ಒಂದು ಇದರಿಂದ, ಯಾವ ಒಂದು ಪ್ರೊಸೆಸ್ ಇಂದ ನೀರಾವಿ ಮೋಡ ಆಗತ್ತೆ? ಎಸ್, ಹೇಳಿ. ಎಸ್, ಅದೇ ಆನ್ಸರ್. ಏನ್ ಹೇಳಿ? ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್, ನೀರಿನ ಆವಿಯ ಸಾಂದ್ರೀಕರಣ. ಕಂಡೆನ್ಸೇಷನ್ ಅಂದ್ರೆ ಸಾಂದ್ರೀಕರಣ. ಅಥವಾ ಮೆಲ್ಟಿಂಗ್ ಆಫ್ ಐಸ್, ಮಂಜುಗಡ್ಡೆ ಕರಗೋದ್ರಿಂದನಾ? ಬಾಯ್ಲಿಂಗ್ ಆಫ್ ವಾಟರ್, ನೀರು ಕುದಿಯೋದ್ರಿಂದ ಮೋಡ ಕ್ರಿಯೇಟ್ ಆಗತ್ತಾ? ಫ್ರೀಜಿಂಗ್ ಅಥವಾ ಘನೀಕರಣ ಮಾತ್ರ, ಫ್ರೀಜಿಂಗ್ ಆಗೋದ್ರಿಂದನಾ? ನೋಡಿ, ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್, ನೀರಿನ ಆವಿಯ ಸಾಂದ್ರೀಕರಣ. ಆ ನೀರಾವಿ ಏನಾಗುತ್ತೆ? ಸಾಂದ್ರೀಕೃತಗೊಳ್ಳುತ್ತೆ, ಬಿಕಾಸ್ ದ ಟೆಂಪರೇಚರ್ ಕೋಲ್ಡ್ ಆಗುತ್ತೆ. ಹಂಗಂತ ಇಲ್ಲಿ ಫ್ರೀಜಿಂಗ್ ಘನೀಕರಣದಿಂದ ಸರ್? ನೋ, ತಪ್ಪಾಗ್ಬಿಡತ್ತೆ ಬಿಟ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಕೋಬೇಕು, ಆನ್ಸರ್ ಓದ್ಬೇಕು. ಯಾವ ನೀರು ಎಲ್ಲಿ? ಆಕಾಶದಲ್ಲಿ ಮೋಡಗಳು,
ಆಕಾಶದಲ್ಲಿ ಮೋಡ ಆಗ್ಬೇಕಂದ್ರೆ ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್, ನೀರಿನ ಆವಿಯ ಸಾಂದ್ರೀಕರಣ ಆಗ್ಬೇಕು. ಓಕೆ, ಕ್ಲಿಯರ್ ಕಾನ್ಸೆಪ್ಟ್ ನ ಬಹಳ ಹುಷಾರಾಗಿ ನೋಡ್ಕೋಬೇಕು. ನೋಡಿ, ಫ್ರೀಜಿಂಗ್ ಘನೀಕರಣ ಮಾತ್ರ ಸರ್ ಇಟ್ಬಿಡ್ತಾರೆ. ರೈನ್, ಸ್ನೋ, ಸ್ಲೀಟ್ ಅಂಡ್ ಹೇಲ್ ಫಾಲಿಂಗ್ ಫ್ರಮ್ ಕ್ಲೌಡ್ಸ್ ಆನ್ ಟು ದ ಅರ್ತ್ ಸರ್ಫೇಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್. ಮೋಡಗಳಿಂದ ಭೂಮಿಯ ಮೇಲೆ ಬೀಳುವ ಮಳೆ, ಹಿಮ, ಆಲಿಕಲ್ಲು, ಎಸ್ ಆಗ್ಲೇ ಹೇಳಿದ್ನಲ್ಲ, ಅದು ಆಲಿಕಲ್ಲು ಮಳೆ, ಎಸ್ ರೈಟ್, ಇತ್ಯಾದಿಗಳನ್ನು ಒಟ್ಟಾಗಿ ಏನೆಂದು ಕರೆಯುತ್ತಾರೆ? ಮೋಡಗಳಿಂದ ಭೂಮಿಯ ಮೇಲೆ ಬೀಳೋದು ನೀರಾಗಿರ್ಬೋದು, ಆಲಿಕಲ್ಲಾಗಿರ್ಬೋದು. ನೋಡಿ, ಮಳೆ, ಹಿಮ, ಆಲಿಕಲ್ಲು. ಹಿಮ ಅಂದ್ರೆ ಕೆಲವು ಹಿಮಾಚಲ ಪ್ರದೇಶಗಳಿಗೆ, ಜಮ್ಮು ಕಾಶ್ಮೀರ ಸೈಡ್ ಹಿಮಾನೇ ಬೀಳತ್ ಮಳೆ ತರ, ನೋಡಿದಿರಲ್ಲ. ಎಸ್, ಇದನ್ನ ಏನಂತ ಕರಿತೀವಿ? ಇವಾಪುರೇಷನ್, ಬಾಷ್ಪೀಕರಣ ಅಂತ ಕರಿತೀವ. ಬಾಷ್ಪೀಕರಣ ಅಂದ್ರೆ ಇವಾಪುರೇಷನ್, ಆವಿ ಆಗ್ಬಿಡೋದು ಪುಟ. ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ ಅಂತ ಕರಿತೀವ. ಇದು ಗಿಡ ಮರಗಳಿಗೆ, ಟ್ರೀಸ್ಗಳಲ್ಲಿ ಆವಿಯಾಗೋದು. ಪ್ರೆಸಿಪಿಟೇಷನ್, ಅವಕ್ಷೇಪನ, ಮಳೆ ಸುರಿಯುವಿಕೆನ ಅಥವಾ ಕಲೆಕ್ಷನ್, ಸಂಗ್ರಹಣೆನ. ಆಪ್ಷನ್ ಬಿ. ಆಪ್ಷನ್ ಬಿ ಸೂಪರ್ ಆಗಿದೆ ಅಲ್ವಾ? ಎಸ್ ಸರ್, ಅರ್ಥ ಆಗ್ತಿದೆ ಅಲ್ವಾ? ಈಗ ನೀವೇ ಆನ್ಸರ್ ಮಾಡ್ತಿದ್ದೀರಲ್ವಾ? ದಟ್ ಈಸ್ ದ ಇಂಪಾರ್ಟೆಂಟ್. ಇಷ್ಟೇ ಪುಟ, ಇಷ್ಟೇ ಕಂಡ್ರು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? 7ನೇ ಪ್ರಶ್ನೆ ಪಟ್ 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 ಮುಗಿಸಿ ನೋಡೋಣ, ಹೆಂಗ್ ಮುಗಿಸ್ತೀರಿ ನೋಡೋಣ. ಎಸ್, 7ನೇ ಪ್ರಶ್ನೆ. ಬೇಗ 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 ಟೈಮ್ ಆಯ್ತು. ಎಸ್ ಸರ್, ಆನ್ಸರ್ ಮಾಡಿದ್ರಾ? ಓಕೆ ಸರ್, ನೋಡಿ, ದಿ ಪ್ರೊಸೆಸ್ ಆಫ್ ರೈನ್ ವಾಟರ್ ಸೀಪಿಂಗ್ ಡೌನ್ ಇನ್ ಟು ದ ಸಾಯಿಲ್ ಟು ರೀಚಾರ್ಜ್ ಗ್ರೌಂಡ್ ವಾಟರ್ ಈಸ್ ಕಾಲ್ಡ್. ಆಗ್ಲೇ ಹೇಳಿದ್ನಲ್ಲ. ಎಸ್, ಮಳೆಯ ನೀರು ಮಣ್ಣಿನ ಪದರಗಳ ಮೂಲಕ ಭೂಮಿಯ ಆಳಕ್ಕೆ ಇಳಿದು, ಮಳೆ ನೀರು ಬಿದ್ದಿರುತ್ತೆ, ಮನೆ ಮುಂದೆ ಎಲ್ಲ ದೊಡ್ಡ ದೊಡ್ಡ ಗುಂಡಿಯಲ್ಲಿ ನೀರು ತುಂಬಿರುತ್ತೆ, ನಾಳೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಇರೋದೇ ಇಲ್ಲ ಸರ್. ಅಂತರ್ಜಲವಾಗಿ ಶೇಖರವಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಸರ್? ಎಸ್, ದಿ ಪ್ರೊಸೆಸ್ ಆಫ್ ರೈನ್ ವಾಟರ್ ಸೀಪಿಂಗ್ ಡೌನ್ ಇನ್ ಟು ದ ಸಾಯಿಲ್ ಟು ರೀಚಾರ್ಜ್ ಗ್ರೌಂಡ್ ವಾಟರ್ ಈಸ್ ಕಾಲ್ಡ್. ಮಳೆಯ ನೀರು ಮಣ್ಣಿನ ಪದರಗಳ ಮೂಲಕ ಭೂಮಿಯ ಆಳಕ್ಕೆ ಇಳಿದು ಅಂತರ್ಜಲವಾಗಿ ಶೇಖರವಾಗುವುದಕ್ಕೆ ನಾವು ಏನೆಂದು ಕರೆಯುತ್ತೇವೆ? ಇನ್ಫಿಲ್ಟ್ರೇಷನ್ ಅಥವಾ ಪರ್ಕೊಲೇಷನ್, ಇಂಗುವಿಕೆ ಅಥವಾ ಪರ್ಕೊಲೇಷನ್. ಸರ್ಫೇಸ್ ರನ್ ಆಫ್, ಮೇಲ್ಮೈ ಹರಿವು. ಕಂಡೆನ್ಸೇಷನ್, ಸಾಂದ್ರೀಕರಣ. ಸಬ್ಮಿಲೇಷನ್, ಉತ್ಪತನ. ಸಬ್ಮಿಲೇಷನ್ ಬಗ್ಗೆ ಒಂದು ಕ್ಲಾಸ್ ತಗೊಂತೀನಿ, ಬಹಳ ಇಂಪಾರ್ಟೆಂಟ್, ಮೇ ಬಿ ಬರೋ ಚಾನ್ಸ್ ಇದೆ. ಪೊಲೀಸ್ ಎಕ್ಸಾಮ್ ಅಲ್ಲೆಲ್ಲ ಇದ್ರ ಬಗ್ಗೆ ಬಹಳ ಕೇಳ್ತಾರೆ, ಹೇಳ್ತೀನಿ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಮೇ ಬಿ ಟ್ರೈ ಮಾಡ್ತೀನಿ ಅದನ್ನು. ಎಸ್, ಇನ್ಫಿಲ್ಟ್ರೇಷನ್ ಅಂದ್ರೆ ಇಂಗುವಿಕೆ. ಇದನ್ನ ನಾವು ಏನಂತ ಕರಿತೀವಿ? ಇಂಗುವಿಕೆ. ನೋಡಿ, ಕೆಲವು ಊರುಗಳಲ್ಲಿ ಇಂಗು ಗುಂಡಿಗಳಂತ ಮಾಡ್ತಾರೆ ಬೋರ್ಗಳ ಹತ್ರ. ರೀಚಾರ್ಜ್ ಮಾಡೋದು, ಬೋರ್ನ ರೀಚಾರ್ಜ್ ಮಾಡೋದು, ಇಂಗು ಗುಂಡಿಗಳನ್ನು ಮಾಡೋದು. ಅವಾಗ ಏನಾಗುತ್ತೆ ನೋಡಿ, ಕೆಲವು ಊರುಗಳಲ್ಲೆಲ್ಲ ಸಣ್ಣ ಸಣ್ಣ ಹಳ್ಳ ಇದ್ರೂ ಕೂಡ ಒಡ್ಡುಗಳ ತರ, ಸೇತುವೆಗಳ ತರ ಕಟ್ತಾರೆ. ಯಾಕಂದ್ರೆ ಆ ನೀರು ಇಂಗ್ಲಿ, ಅಂತರ್ಜಲ ಹೆಚ್ಚಾಗ್ಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಭೂಮಿ ಒಳಗೆ ಅಂತರ್ಜಲ ಇದ್ರೆ ನಾವು ಬೋರ್ ಕೊರೆಸಿದಾಗ ನಮಗೆ ನೀರು ಬೀಳುತ್ತೆ, ಬಾವಿ ತೋಡಿದಾಗ ನೀರು ಬರುತ್ತೆ, ಬಹಳ ಹೆಲ್ಪ್ ಆಗುತ್ತೆ. ಅಂತರ್ಜಲ ಅನ್ನೋದು ಒನ್ ಆಫ್ ದ ಭೂಮಿ ಟೆಂಪರೇಚರ್ನು ಕೂಡ ಕಂಟ್ರೋಲ್ ಮಾಡುತ್ತೆ, ತುಂಬಾ ಇಂಪಾರ್ಟೆಂಟು. ಎಸ್, ಹಾಗಾದ್ರೆ 8ನೇ ಪ್ರಶ್ನೆ ನಿಮ್ಗೋಸ್ಕರ ಬ್ಯೂಟಿಫುಲ್ ಪ್ರಶ್ನೆ ಯಾವ್ದಪ್ಪ ಅಂದ್ರೆ, ವಾಟರ್ ಡ್ರಾಪ್ಲೆಟ್ಸ್ ಅಪಿಯರಿಂಗ್ ಆನ್ ದ ಔಟರ್ ಸರ್ಫೇಸ್ ಆಫ್ ಎ ಗ್ಲಾಸ್ ಟಂಬ್ಲರ್ ಕಂಟೈನಿಂಗ್ ಕೋಲ್ಡ್ ಐಸ್ ವಾಟರ್ ಈಸ್ ಆನ್ ಎಕ್ಸಾಂಪಲ್ ಆಫ್. ತಣ್ಣನೆಯ ಐಸ್ ನೀರಿರುವ ಲೋಟದ ಹೊರಭಾಗದಲ್ಲಿ ನೀರಿನ ಸಣ್ಣ ಹನಿಗಳು ಕಾಣಿಸಿಕೊಳ್ಳುವುದು ಇದಕ್ಕೆ ಉದಾಹರಣೆಯಾಗಿದೆ. ಹೇಳಿ ನೋಡೋಣ. ಒಂದು ಫಾರ್ ಎಕ್ಸಾಂಪಲ್, ಅಂಗಡಿಯಲ್ಲಿ ಒಂದು ವಾಟರ್ ಬಾಟ್ಲಿ ತಗೊಳ್ಳಿ, ಆ ಕೋಲ್ಡ್ ಇರುತ್ತೆ, ಆ ಬಾಟ್ಲಿ ನೋಡಿದ್ರೆ ಹೊರಗಡೆ ಎಲ್ಲ ನೀರು ಅಂಟ್ಕೊಂಡಿರುತ್ತೆ. ಒಂದು ಗ್ಲಾಸ್ ಇರುತ್ತೆ, ಅದ್ರೊಳಗೆ ಐಸ್ ಇರುತ್ತೆ, ಆ ಬಾಟ್ಲಿ ಹಿಂದ್ಗಡೆ, ಆ ಬಾಟ್ಲಿ ಹಿಂದೆ ಎಲ್ಲ ನೀರು ಇರುತ್ತೆ. ಫಾರ್ ಎಕ್ಸಾಂಪಲ್, ಇನ್ನೊಂದು, ಈ ಸ್ನಾನದ ಬಿಸಿ ನೀರು ಇರುತ್ತೆ, ಗ್ಲಾಸ್ ಇದ್ರೆ ಆ ಗ್ಲಾಸ್ ಮೇಲೆಲ್ಲ ಮಬ್ಬಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು ಕಾರ್ ಗ್ಲಾಸ್ ಒಳಗೆ ಅಥವಾ ನಾವು ಅಂದ ತಕ್ಷಣ ನೀರಿನ ಹನಿ ತರ ಎಲ್ಲ ಇದಾಗಿರುತ್ತೆ ನೋಡ್ರಿ. ಯಾಕೆ ಹಂಗಾಗತ್ತೆ? ಎಸ್ ಸರ್, ಅದನ್ನ ಏನಂತ ಕರೀತಾರೆ? ಯಾಕೆ ನೋಡಿ, ಹೊರಭಾಗದಲ್ಲಿ ನೀರು ಕಾಣಿಸು, ಇದಕ್ಕೆ ಏನು ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವಾಪರೇಷನ್ ಇಂದ, ಬಾಷ್ಪೀಕರಣದಿಂದನ, ಕಂಡೆನ್ಸೇಷನ್ ಸಾಂದ್ರೀಕರಣದಿಂದನ, ಫ್ರೀಜಿಂಗ್ ಘನೀಕರಣದಿಂದನ, ಮೆಲ್ಟಿಂಗ್ ಕರಗುವಿಕೆಯಿಂದ. ಎಸ್, ಯಾವುದರಿಂದ ಆಗತ್ತೆ ಸರ್ ಇದು? 8ನೇ ಕ್ವಶನ್ಗೆ ನಿಮಗೆ ಆನ್ಸರ್ಸ್ ನಾನು ತೋರಿಸ್ತೀನಿ, ಒಂದು ನಿಮಿಷ. ಎಷ್ಟನೇ ಕ್ವಶನ್ ಪುಟ? 8ನೇ ಕ್ವಶನ್ಗೆ ನೋಡಿ ಪುಟ, ಏನಿದೆ ಇದ್ರದ್ದು ಆನ್ಸರು ಅಂದ್ರೆ, ಬರ್ದಿಟ್ಕೋಬೇಕಿದ್ರೆ ನೀವು, ತುಂಬಾ ಇಂಪಾರ್ಟೆಂಟ್ ಸರ್. ಏನಂದ್ರೆ ನೋಡಿ ಪುಟ, ಕಂಡೆನ್ಸೇಷನ್, ಸಾಂದ್ರೀಕರಣ. ಏನ್ ಹೇಳಿ? ಸಾಂದ್ರೀಕರಣ, ವೆರಿ ವೆರಿ ಇಂಪಾರ್ಟೆಂಟ್. ದಿ ಇನ್ವಿಸಿಬಲ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ವಾರ್ಮ್ ಸರೌಂಡಿಂಗ್ ಏರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಕೋಲ್ಡ್ ಔಟರ್ ಗ್ಲಾಸ್ ಸರ್ಫೇಸ್.
ಲಾಸ್ ಹೀಟ್ ಅಂಡ್ ಕೂಲ್ಸ್ ಡೌನ್ ಇಂಟು ವಿಸಿಬಲ್ ಲಿಕ್ವಿಡ್ ವಾಟರ್ ಡ್ರಾಪ್ಸ್ ಕಂಡೆನ್ಸೇಷನ್. ಅಂದ್ರೆ ಗಾಳಿಯಲ್ಲಿರುವ ನೀರಿನ ಆವಿಯು ತಣ್ಣನೆಯ ಲೋಟದ ಮೇಲ್ಮೈ ತಗುಲಿದಾಗ, ಗಾಳಿಯಲ್ಲಿ ಸಣ್ಣ 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 ನೀರಿನ ಹನಿಗಳು ಆವಿಯಾಗಿರ್ತಾವಲ್ಲ, ಅದು ತಂಪಾಗಿರುವಂಥ ಒಂದು ಗ್ಲಾಸಿಗೆ ಅದು ಟಚ್ ಆದಾಗ ಒಳಗಡೆ ಕೋಲ್ಡ್ ಇರೋದ್ರಿಂದ ದ್ರವ ರೂಪಕ್ಕೆ ನೀರಿನ ಹನಿಗಾಗಿ ಬದಲಾಗ್ತದೆ. ಇದನ್ನ ನಾವು ಸಾಂದ್ರೀಕರಣಕ್ಕೆ ಉದಾಹರಣೆ ನೋಡಿ. ಕೆಲವೊಂದು ಅಪ್ಲೈಡ್ ಕ್ವಶನ್ ಕೇಳಿಬಿಡ್ತಾರೆ ಪುಟ. ಅಪ್ಲೈಡ್ ಕ್ವಶನ್ ಕೇಳಿದಾಗ, ಈ ತರ ಕ್ವಶನ್ಸ್ಗಳನ್ನ ಕೇಳಿದಾಗ ಹೊರಗಡೆ ನೀರಿನ ಹನಿಗಳು ಎಲ್ಲಿಂದ ಬಂದ್ವು ಅಂದ್ರೆ ಒಳಗಡೆ ಕೋಲ್ಡ್ ಇರುತ್ತೆ, ಹೊರಗಡೆ ಹೀಟಲ್ಲಿರುವಂಥ ಆವಿಯಾಗಿರೋ, ಅಲ್ಲೆಲ್ಲೋ ಬಟ್ಟೆ ಒಣಗಿಸಿರ್ತಾರೆ, ಆ ಹೀಟಿಂದ ಆವಿಯಾಗಿರುತ್ತೆ ನೀರು, ಅದು ಬರ್ತಾ ಇರುತ್ತೆ. ಆ ಕೋಲ್ಡ್ ಬಾಟಲ್ನ ಅಥವಾ ಕೋಲ್ಡ್ ಗ್ಲಾಸ್ನ ಟಚ್ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ನೀರಿನ ಹನಿಯಾಗಿ ಅಂದ್ರೆ ಏನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ, ನೀರಿನ ಹನಿಗಳು ಸಾಂದ್ರೀಕರಣ ಆಗುತ್ತೆ. ಆ ಒಂದು ಪ್ರೊಸೆಸರ್ ಏನಿದೆ ಬಹಳ ಇಂಪಾರ್ಟೆಂಟು. ಇದನ್ನ ಅಪ್ಲೈಡ್ ಕ್ವಶನ್ ರೂಪದಲ್ಲಿ ಕೇಳಿದ್ರೆ, ಎಕ್ಸಾಮಲ್ಲಿ ಕೇಳಿದ್ರೆ ಆನ್ಸರ್ ಮಾಡಿಬಿಟ್ಟ. ಓಕೆನಾ? ಎಸ್. ಹಾಗಾದ್ರೆ ಅದರ ಆನ್ಸರು ಕಂಡೆನ್ಸೇಷನ್, ಸಾಂದ್ರೀಕರಣದ ಮೂಲಕ ಏನಾಗುತ್ತೆ, ಆ ಒಂದು ಪ್ರೊಸೀಜರ್ ನಡೆಯುತ್ತೆ, ನೀರಿನ ಹನಿಗಳು ಕ್ರಿಯೇಟ್ ಆಗತ್ತೆ. ಬಹಳ ಇಂಪಾರ್ಟೆಂಟು, ಮೇ ಬಿ ಕೇಳಿದ್ರು ಕೇಳ್ತಾರೆ, ಹುಷಾರು. ಎಸ್, ಲಾಸ್ಟ್ 2 ಕ್ವಶನ್ಸ್. ಎಸ್, ಓಕೆ, ಲಾಸ್ಟ್ 2 ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನಲಿ ಮುಗೀತು, ನೋಡೋಣ. ಎಸ್ ಪುಟ. ಎಸ್, 9ನೇ ಕ್ವಶನ್ಗೆ ಆನ್ಸರ್ ಮಾಡಿ ಬೇಗ. 9ನೇ ಕ್ವಶನ್. ಕಮಾನ್ ಫಾಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಇನ್ಕ್ರೀಸ್ ದ ರೇಟ್ ಆಫ್ ಇವಾಪೊರೇಷನ್ ಆಫ್ ವಾಟರ್? ಯಾವ ಅಂಶವು ನೀರಿನ ಬಾಷ್ಪೀಕರಣ, ಆವಿಯಾಗುವ ದರವನ್ನು ಹೆಚ್ಚು ಮಾಡುತ್ತೆ? ಆವಿಯಾಗೋದನ್ನ ಜಾಸ್ತಿ ಯಾವತ್ತು ಮಾಡುತ್ತೆ ಅಂದ್ರೆ ಹೈ ಟೆಂಪರೇಚರ್ ಅಂಡ್ ಸ್ಟ್ರಾಂಗ್ ವಿಂಡ್, ಹೆಚ್ಚಿನ ತಾಪಮಾನ ಮತ್ತು ವೇಗದ ಗಾಳಿ ಮತ್ತು ಹೈ ಟೆಂಪರೇಚರ್ ಇದ್ರೆ. 100% ಆಪ್ಷನ್ ಏನೇ ಸರಿ. ಸರ್, ಹೈ ಹ್ಯೂಮಿನಿಟಿ, ಹೆಚ್ಚಿನ ತೇವಾಂಶ ಇದ್ರೆ ಆಗಲ್ಲ. ಆಪ್ಷನ್ ಬಿ ರಾಂಗ್. ಸ್ಮಾಲ್ ಸರ್ಫೇಸ್ ಏರಿಯಾ, ಸಣ್ಣ ಮೇಲ್ಮೈ ವಿಸ್ತೀರ್ಣ, ನೋ. ಲೋ ಟೆಂಪರೇಚರ್, ಕಡಿಮೆ ತಾಪಮಾನ, ನೋ. ಆಪ್ಷನ್ ಎ ಇಸ್ ದ 100% ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಕ್ವಶನ್ ಪುಟ, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ವಾಟ್ ಇಸ್ ದ ಕರೆಕ್ಟ್ ಸೀಕ್ವೆನ್ಷನಲ್ ಆರ್ಡರ್ ಆಫ್ ದ ಸ್ಟೇಜ್ ಇನ್ ದ ವಾಟರ್ ಸೈಕಲ್? ಜಲಚಕ್ರದಲ್ಲಿನ ಸರಿಯಾದ ಹಂತ ಅಂದ್ರೆ ಅನುಕ್ರಮ ಅಂತ 4 ಸ್ಟೇಜ್ ಇದೆ ಪುಟ ಜಲಚಕ್ರದ್ದು. ಯಾವ್ದು ಹೇಳ್ರಿ? ಜಲಚಕ್ರದ 4 ಸ್ಟೇಜ್ ಇದೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್. ಅದನ್ನ ಒಂದು ಅನುಕ್ರಮವಾಗಿ ಸೀಕ್ವೆನ್ಸಿಯಲ್ ಆಗಿ ನಾವು ಅರೇಂಜ್ ಮಾಡಬೇಕು. ಹಾಗಾದ್ರೆ ಯಾವುದು ಫಸ್ಟ್? ಯಾವುದು ನೋಡಿ? ಅವಕ್ಷೇಪಣ, ಪ್ರೆಸಿಪಿಟೇಷನ್, ಇವಾಪೊರೇಷನ್, ಕಂಡೆನ್ಸೇಷನ್, ಕಲೆಕ್ಷನ್ ಅಲ್ಲ. ಇದನ್ನ ನಾವು ನೋಡ್ಬೇಕಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಬಿಟ್ಟ. ಎಲ್ಲಿ? ಇಲ್ಲಿದೆ ನೋಡಿ. ಇವಾಪೊರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್, ಕಲೆಕ್ಷನ್. ಅದನ್ನ ನಾವು ಚಿಕ್ ಬಂತ್ ನೋಡಿ ಬಿಟ್ಟ. ಹಾಗಾದ್ರೆ ಎಲ್ಲಿದೆ ಅದು? ಇಲ್ಲಿ ನೋಡಿ ಬಿಟ್ಟ. ಫಸ್ಟ್ ಇವಾಪೊರೇಷನ್ ಆಗಬೇಕು, ಎಸ್. ಆಮೇಲೆ ಕಂಡೆನ್ಸೇಷನ್ ಆಗತ್ತೆ, ಆಮೇಲೆ ಪ್ರೆಸಿಪಿಟೇಷನ್ ಆಗತ್ತೆ, ಆಮೇಲೆ ಕಲೆಕ್ಷನ್. ಬಾಷ್ಪೀಕರಣ, ಆವಿ ಆಗತ್ತೆ. ಸಾಂದ್ರೀಕರಣ, ಸ್ಟೋರೇಜ್ ಆಗತ್ತೆ. ಅವಕ್ಷೇಪಣ, ಮಳೆ ಬೀಳತ್ತೆ. ಸಂಗ್ರಹಣೆ ಆಗತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಬಿ ಹಾಕಿದಿರಿ ಅವ್ರದ್ದು ಆನ್ಸರು 100% ರೈಟ್ ಆನ್ಸರ್. ಹಾಗಾದ್ರೆ ಇವತ್ತು ಈ ಒಂದು ಟಾಪಿಕ್ ಮೇಲೆ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ 10 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀವಿ. ಜೊತೆಗೆ ಆ ಒಂದು ಡಯಾಗ್ರಾಮ್ ಏನಿದೆ ಅದನ್ನ ನೋಡ್ಕೊಳ್ಳಿ ಪುಟ. ಪಕ್ಕಾ ಒಂದು ಕ್ವಶನ್ ಬರುತ್ತೆ. ಮುಂದಿನ ಟಾಪಿಕ್ ಅಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಅವಕಾಶ ಸಿಕ್ಕಾಗ ಮಿಸ್ ಮಾಡ್ಕೋಬೇಡಿ. ಸತತ ಪ್ರಯತ್ನ ಪಡಿ, ಎಫರ್ಟ್ ಹಾಕಿ, ಒಂದು ಗುರಿ ಇಟ್ಕೊಳ್ಳಿ, ಹಗ್ಲು ರಾತ್ರಿ ಎಫರ್ಟ್ ಹಾಕಿ, ಸಕ್ಸಸ್ ಆಗೇ ಆಗತ್ತೆ. ನಿಮ್ ಜೊತೆ ನಾನಿರ್ತೀನಿ. ಬಾಯ್.